ಓಂ ಶಾಂತಿ. ನಾವೆಲ್ಲರೂ ಸಹ ಅರ್ಧಕಲ್ಪದಿಂದ ಭಕ್ತಿ ಮಾರ್ಗದಲ್ಲಿ ಇದ್ವಿ. ಭಕ್ತಿಯನ್ನ ಮಾಡ್ತಾ, ಅಂದ್ರೆ ಭಕ್ತಿ ಅಂದಾಗ ಪೂಜೆ ಪುರಸ್ಕಾರಗಳು, ವ್ರತಗಳು, ಯಜ್ಞಗಳು, ಉಪವಾಸಗಳು, ಮತ್ತೆ ದೇವಸ್ಥಾನಗಳಿಗೆ ಹೋಗುವಂತಹದ್ದು ಇವೆಲ್ಲನೂ ಸಹ ಇತ್ತು. ಆದ್ರೆ ಈಗ ನಾವು ಜ್ಞಾನ ಮಾರ್ಗದಲ್ಲಿ ಬಂದಿದ್ದೀವಿ. ಅಂದ್ರೆ ಭಕ್ತಿ ಮಾರ್ಗ ಅಂದಾಗ ಅಲ್ಲೆಲ್ಲನೂ ಸಹ ನಾವು ಸ್ಥೂಲವಾಗಿ ಮಾಡ್ಕೊಳ್ತಾ ಬಂದ್ವಿ. ಭಕ್ತಿ ಮಾರ್ಗ ಅಂದಾಗ ಅದು ವರ್ಣನೆ, ಜ್ಞಾನ ಮಾರ್ಗ ಅಂದಾಗ ಅನುಭವ. ಈಗ ನಾವು ವರ್ಣನೆ ಇಲ್ಲ, ಸ್ಥೂಲವಾಗಿಲ್ಲ. ಇಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಅನುಭವವನ್ನ ಮಾಡ್ಕೊತಾ ಇದ್ದೀವಿ. ಬಾಬಾ ಹೇಳಿದರೆ ಭಕ್ತಿಯ ಒಂದು ಫಲನೇ ಜ್ಞಾನ. ಭಕ್ತಿ ಮಾರ್ಗ ಸಮಾಪ್ತಿ ಆದ್ರೇನೆ ಜ್ಞಾನ ಮಾರ್ಗದಲ್ಲಿ ಬರುವಂತಹದ್ದು ಅಂತನೂ ಸಹ ಬಾಬಾ ತಿಳಿಸಿದ್ದಾರೆ. ಆದ್ರೆ ಈಗ ನಾವು ಬಾಬಾರವರ ಮಕ್ಕಳಾಗಿದ್ದೇವೆ. ಈಗ ನಾವೆಲ್ಲರಿಗೂ ಏನ್ ಹೇಳ್ತೀವಿ, ನಾವು ದೇವಸ್ಥಾನಗಳಿಗೆ, ಮಂದಿರಗಳಿಗೆ ನಾವು ಹೋಗೋದಿಲ್ಲ ಅಂತ ನಾವು ಹೇಳ್ತೀವಿ. ಯಾಕೆಂದ್ರೆ ಅವು ಜಡಚಿತ್ರಗಳು, ಅಂದ್ರೆ ದೇವತೆಗಳು ಯಾರು ಇಲ್ಲಿ ಇಲ್ಲ. ಆ ಜಡಚಿತ್ರಗಳು ದೇವತೆಗಳ ಒಂದು ನೆನಪಾರ್ಥ ಆಗಿದೆ ಅನ್ನುವಂತಹದ್ದು ಸಹ ನಮ್ಗೆ ಗೊತ್ತಿದೆ. ಈಗ ಅಂದ್ರೆ ಈಗಲೂ ಸಹ ಭಕ್ತರು ದೇವಸ್ಥಾನಗಳಿಗೆ ಹೋಗ್ತಾರೆ, ಭಕ್ತಿ ಮಾರ್ಗದಲ್ಲಿರುವಂತವರು. ಯಾರೋ ಯಾಕೆ ಈಗ ಇರುವಂತಹ ಮನೆಗಳಲ್ಲಿ ಒಬ್ರು ಜ್ಞಾನದಲ್ಲಿದ್ರೆ ಉಳಿದಿರೋರು ಎಲ್ಲರೂ ಸಹ ಭಕ್ತಿ ಮಾರ್ಗದಲ್ಲಿರ್ತಾರೆ ಅಲ್ವಾ. ಇವರು ಪೂಜೆ ಮಾಡೋದಿಲ್ಲ ಅಂದಾಗ ಮನೆಯಲ್ಲಿ ಕೋಪ ಮಾಡ್ಕೋತಾರೆ, ಬೇಜಾರು ಮಾಡ್ಕೋತಾರೆ. ದೇವಸ್ಥಾನಕ್ಕೆ ಹೋಗೋದಿಲ್ಲ ಅಂದ್ರೆ ಕೋಪ ಮಾಡ್ಕೋತಾರೆ, ಬೈತಾರೆ, ಬೇಜಾರು ಮಾಡ್ಕೋತಾರೆ. ಅವ್ರಿಗೋಸ್ಕರ ಇವರು ಹೋಗ್ಬೇಕಾಗತ್ತೆ, ಇಷ್ಟ ಇಲ್ಲ ಅಂದ್ರೂ ಕೂಡ. ನಮಗ್ ಗೊತ್ತಿದೆ ದೇವಸ್ಥಾನಗಳಿಗೆ ನಾವು ಹೋಗ್ಬಾರ್ದು, ನಾವೀಗ ಭಕ್ತಿ ಮಾಡಬಾರ್ದು. ಆತರ ಬಾಬಾರವರ ಮಕ್ಕಳು ಯೋಚನೆ ಮಾಡ್ತಾರೆ. ಆದ್ರೆ ಬಾಬಾ ಇಲ್ಲಿ ಏನ್ ತಿಳಿಸ್ತಿದ್ದಾರೆ ಅಂದ್ರೆ, ನೀವು ಭಕ್ತಿ ಮಾರ್ಗದಲ್ಲಿ ಇದ್ದಾಗ ದೇವಸ್ಥಾನಕ್ಕೆ ಹೋಗ್ತಿದ್ರಿ ಅಲ್ವಾ. ಈಗ ಜ್ಞಾನ ಮಾರ್ಗದಲ್ಲಿ ನಾವು ಬಂದಿದೀವಿ. ಈಗ ನಾವು ಹೋಗುವಂತಹದ್ದು ದೇವಸ್ಥಾನಕ್ಕೆ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ, ವ್ಯತ್ಯಾಸ ಇದೆ. ಅದು ಹೇಗೆ? ಬಾಬಾರವರ ಮಕ್ಕಳು ಸಹ ಮಂದಿರಗಳಿಗೆ ಹೋಗ್ಬೋದಾ? ಹೋಗಬಹುದು. ಅದು ಹೇಗೆ? ಈಗ ನೀವು ಮನೆಯಲ್ಲಿ ಬೈತಾರೆ, ಪೂಜೆ ಮಾಡಿಲ್ಲ ಅಂದ್ರೆ ಬೈತಾರೆ, ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೆ ಬೈತಾರೆ ಅಂತೆಲ್ಲ ಭಯ ಪಟ್ಟು ಅವ್ರಿಗೆ ಬೇಜಾರು ಮಾಡಬಾರ್ದು, ಅವ್ರಿಗೆ ಹರ್ಟ್ ಮಾಡಬಾರ್ದು ಅಂತ ಅವ್ರಿಗೋಸ್ಕರ ನೀವು ಇಷ್ಟ ಇಲ್ಲದೆ ಎರಡು ಮನಸ್ಸಿಂದ ನೀವು ಹೋಗ್ತಿರ್ತೀರಾ, ಮಾಡ್ತಿರ್ತೀರಾ ಅಲ್ವಾ. ಆದ್ರೆ ಬಾಬಾ ಕೆಲವು ವಿಧಿ ವಿಧಾನಗಳನ್ನ ತಿಳಿಸ್ತಿದ್ದಾರೆ. ಹೌದು, ಭಕ್ತಿ ಮಾಡಿರೋದಕ್ಕೇನೆ ಭಕ್ತಿಯ ಫಲವಾಗಿ ನಮ್ಗೆ ಈಗ ಜ್ಞಾನ ಸಿಕ್ಕಿರುವಂತಹದ್ದು, ಬಾಬಾ ಸಿಕ್ಕಿರುವಂತಹದ್ದು, ಅದು ಗೊತ್ತಿದೆ. ಆದ್ರೆ ನಾವೇ ದೇವತೆಗಳನ್ನುವಂತಹದ್ದು ಸಹ ಗೊತ್ತಿದೆ. ನಾವೇ ದೇವತೆಗಳಾಗ್ತೀವಿ, ಮತ್ತೆ ನಾವೇ ದ್ವಾಪರ ಕಲಿಯುಗದಲ್ಲಿ ಪೂಜ್ಯರಾಗ್ತೀವಿ. ಈಗ ಏನು ಜಡಚಿತ್ರಗಳಿದೆ ಅದು ನಮ್ಮದೇ ಆಗಿದೆ ಅನ್ನೋದು ಸಹ ನಮ್ಗೆ ಗೊತ್ತಿದೆ. ಆದ್ರೆ ನಾವು ದೇವಸ್ಥಾನಗಳಿಗೆ ಯಾಕೆ ಹೋಗ್ಬೇಕು? ಹೋದಾಗ ನಮ್ಮ ಒಂದು ಸ್ಮೃತಿ, ಸ್ಥಿತಿ, ಸ್ವರೂಪ ಯಾವ ರೀತಿ ಇರಬೇಕು? ಯಾರಾದ್ರೂ ಕರೆದಾಗ ಖುಷಿಯಿಂದ ಹೋಗಿ ದೇವಸ್ಥಾನಕ್ಕೆ. ಯಾರಾದ್ರೂ ಕರೆದಾಗ ಖುಷಿಯಿಂದ ಹೋಗ್ಬೇಕು ದೇವಸ್ಥಾನಕ್ಕೆ. ನನಗೆ ಸೇವೆ ಸಿಕ್ತು ಅಂತ ಹೋಗ್ಬೇಕಾಗತ್ತೆ ನಾವು. ಭಕ್ತಾತ್ಮರ ತರ ಹೋಗಿ ಕೈ ಮುಗಿದು ಪೂಜೆ ಮಾಡಿ ಬೇಡ್ಕೊಂಡು ಬರುವಂತಹ ಭಕ್ತಿಯಲ್ಲ ಅದು. ಆ ಒಂದು ರೀತಿಯಲ್ಲ ಅದು. ಅದು ಇಲ್ಲಿ ಜ್ಞಾನ ಮಾರ್ಗದಿಂದ ಹೋಗುವಂತಹದ್ದು. ಅಂದ್ರೆ ಅದಕ್ಕೆ ಕೆಲವೊಂದು ವಿಧಿವಿಧಾನ ಇದೆ. ಈಗ ನಾರ್ಮಲ್ ಆಗಿ ಎಲ್ಲರೂ ಹೋಗ್ತಾರೆ, ಪೂಜೆ ಮಾಡ್ತಾರೆ, ಕೈ ಮುಗಿತಾರೆ, ತೀರ್ಥ ತಗೋತಾರೆ ಅಲ್ವಾ, ಪ್ರಸಾದ ಕೊಟ್ಟರೆ ಪ್ರಸಾದ ತಗೋತಾರೆ,
ಏನಾದ್ರೂ ಬೇಡ್ಕೊಳ್ಳೋದಿದ್ರೆ ಬೇಡ್ಕೋತಾರೆ, ಬರ್ತಾರೆ ಅಲ್ವಾ. ಆದ್ರೆ ಈಗ ನಾವು ಬಾಬಾರವರ ಮಕ್ಕಳು ಯಾಕೆ ಹೋಗ್ಬೇಕು ದೇವಸ್ಥಾನಗಳಿಗೆ ಅಂದ್ರೆ, ಈಗ ಅಲ್ಲಿರುವಂತಹ ವಿಗ್ರಹಗಳು ನಮ್ಮದೇ ಅನ್ನುವಂಥದ್ದು ನಮಗೆ ಗೊತ್ತಿದೆ. ನಿಜ, ನಾವಿನ್ನೂ ದೇವತೆಗಳಾಗಿಲ್ಲ, ಆದರೆ ಅದು ನಮ್ಮದೇ ನೆನಪಾರ್ಥ ಆಗಿದೆ. ನಾವು ದೇವಸ್ಥಾನಗಳಿಗೆ ಈಗ ಕೈ ಮುಗಿಯೋದಕ್ಕೆ ಬೇಡೋದಕ್ಕೆ ನಾವು ಹೋಗೋದಿಲ್ಲ ಅಲ್ವಾ. ಅದರಿಂದ ಬಾಬಾ ಬಿಡಿಸ್ಬಿಟ್ಟಿದ್ದಾರೆ ನಮ್ಮನ್ನ, ಭಕ್ತಿಯಿಂದ ನಮಗೆ ಬಿಡಿಸ್ಬಿಟ್ಟಿದ್ದಾರೆ ಬಾಬಾ ತಂದೆ, ಬಿಡಿಸ್ಬಿಟ್ಟಿದ್ದಾರೆ. ನಾವು ಕೈ ಮುಗಿತಿದ್ವಿ, ಮತ್ತೆ ಉರುಳು ಸೇವೆ ಅಂತೆ, ಆ ಸೇವೆ ಅಂತೆ, ಏನೇನೋ ಮಾಡ್ತಿದ್ವಿ. ಈಗ ಅದೆಲ್ಲದರಿಂದ ಬಿಡಿಸ್ಬಿಟ್ಟಿದ್ದಾರೆ ಬಾಬಾ. ಕೇವಲ ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ನನ್ನನ್ನ ನೆನಪು ಮಾಡಿ, ನನಗೂ ಸಹ ನೀವು ಕೈ ಮುಗಿಬಾರ್ದು, ನನಗೂ ಸಹ ನೀವು ಕಾಲಿಗೆ ಬೀಳ್ಬಾರ್ದು, ಇದೆಲ್ಲ ಹೇಳ್ಬಿಟ್ಟಿದ್ದಾರೆ ಬಾಬಾ ಮುರಳಿಯಲ್ಲಿ. ಇಲ್ಲಿ ಯಾಕೆ ಅಂದ್ರೆ ತಂದೆ ಮಕ್ಕಳ ಸಂಬಂಧ ಅಲ್ವಾ. ಇಲ್ಲಿ ನಮ್ಮ ಬಾಬಾರವರ ಜೊತೆ ನಮಗಿರುವಂತಹ ಸಂಬಂಧ ಇಂತಹದ್ದು ಅಲ್ವಾ. ಇಲ್ಲಿ ನಮಗೆ ಅವರು ಸರ್ವ ಸಂಬಂಧಿಯಾಗಿದ್ದಾರೆ, ನಮ್ಮ ಜೊತೆ ಒಂದು ರಿಲೇಶನ್ಶಿಪ್ ಇದೆ. ಬಾಬಾರವರ ಜೊತೆ ನಮಗೆ ಒಂದು ರಿಲೇಶನ್ಶಿಪ್ ಇದೆ. ನಾವೆಲ್ಲರೂ ಈಗ ರಿಲೇಶನ್ಶಿಪ್ ಅಂದ್ರೆ ರಿಲೇಷನ್ಸ್ ಆಗೋಗ್ಬಿಟ್ಟಿದೀವಿ. ಬಾಬಾ ನಮಗೆ ಸಂಬಂಧಿಕರಾಗ್ಬಿಟ್ಟಿದ್ದಾರೆ, ಸರ್ವ ಸಂಬಂಧಿ ಆಗ್ಬಿಟ್ಟಿದ್ದಾರೆ ಈಗ ನಮಗೆ ಬಾಬಾ ಅಲ್ವಾ. ಈಗ ನಾವು ಅವರಿಗೆ ಪೂಜೆನೂ ಮಾಡೋದಿಲ್ಲ, ಭಕ್ತಿನೂ ಮಾಡೋದಿಲ್ಲ, ನಮ್ಗೆಲ್ಲರಿಗೂ ಸಹ ಗೊತ್ತಿದೆ. ಆದ್ರೆ ನಾವು ಯಾತಕ್ಕೆ ಹೋಗ್ಬೇಕು ದೇವಸ್ಥಾನಗಳಿಗೆ ಅಂದ್ರೆ, ಎಷ್ಟೊಂದು ಭಕ್ತಾತ್ಮರು ಬರ್ತಿರ್ತಾರೆ ಅಲ್ವಾ. ನೀವು ಅದಕ್ಕೆ ಅಂತ ಅಲ್ಲ, ಅದಕ್ಕೆ ಅಂತ ಹೋಗ್ಬೇಕು ಅಂತಾನೂ ಅಲ್ಲ. ಈಗ ಯಾರಾದ್ರೂ ಕರೀತಾರೆ ಬನ್ನಿ ಅಂತ ಒಂದು ಚಾನ್ಸ್ ಸಿಕ್ತು ಅಂದಾಗ ಖುಷಿಯಿಂದ ಹೋಗಿ ದೇವಸ್ಥಾನಗಳಿಗೆ. ಮನೆಯಲ್ಲೂ ಕರೆದ್ರಾ ಹೋಗಿ, ಬಟ್ ನೀವು ಏನ್ ಮಾಡ್ತೀರಾ ಏನ್ ಮಾಡೋದಿಲ್ಲ ಅನ್ನುವಂಥದ್ದು ನಿಮ್ ಮನಸ್ಸಿಗೆ ಗೊತ್ತಿರತ್ತೆ. ನೀವು ಭಕ್ತಿ ಮಾಡ್ತಿದ್ದೀರೋ, ಜ್ಞಾನದಲ್ಲಿದ್ದೀರೋ ಅನ್ನೋದು ನಿಮ್ ಮನಸ್ಸಿಗೆ ಗೊತ್ತಿರತ್ತೆ, ನಿಮಗ್ ಗೊತ್ತಿರತ್ತೆ, ಬಾಬಾ ಗೊತ್ತಿರತ್ತೆ. ಅವ್ರಿಗೇನ್ ಕಾಣೋದಿಲ್ಲ ನಿಮ್ ಮನಸ್ಸಲ್ಲಿ ನೀವು ಬೇಡ್ಕೋತಿದ್ದೀರೋ ಇಲ್ಲ ಕೊಡ್ತಿದ್ದೀರೋ ಅನ್ನೋಂತಹದ್ದು ಅವ್ರಿಗೆ ಗೊತ್ತಾಗೋದಿಲ್ಲ ನಿಮ್ ಜೊತೆಲಿ ಬಂದಿರೋರ್ಗೆ. ಆದ್ರೆ ನಿಮಗ್ ಗೊತ್ತಿರುತ್ತೆ, ಬಾಬಾರವ್ರಿಗೆ ಗೊತ್ತಿರತ್ತೆ ಅಲ್ವಾ. ದೇವಸ್ಥಾನಕ್ಕೆ ಅಂತ ಹೋದಾಗ ಬಾಬಾ ನನ್ನನ್ನ ಕರೀತಿದ್ದಾರೆ, ಏನಕ್ಕೆ? ಸೇವೆಗೋಸ್ಕರ ಕರೀತಿದ್ದಾರೆ. ಅಲ್ಲಿ ಏನು ಸೇವೆ ಮಾಡೋದಿದೆ, ಆತ್ಮಗಳಿಗೆ ಏನು ಕೊಡೋದಿದೆ. ಎಷ್ಟೊಂದು ಭಕ್ತಾತ್ಮರಿರ್ತಾರೆ ಅಲ್ವಾ. ಆದ್ರೆ ಅಂದ್ರೆ ಸಾಧ್ಯವಾದ್ರೆ ಆ ಒಂದು ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂದ್ರೆ ಪಾಂಪ್ಲೆಟ್ಸ್ ತಗೊಂಡೋಗಿ ಪಾಂಪ್ಲೆಟ್ ಕೊಡ್ಬೋದು ಒಂದು, ಆಯ್ತಾ. ಯಾರಾದ್ರೂ ಸಿಕ್ಕಿದ್ರೆ ಕೆಲವರಿಗೆ ಪರಿಚಯವನ್ನ ಕೊಡ್ಬೋದು, ಆತ್ಮದ ಪರಿಚಯ, ಪರಮಾತ್ಮನ ಪರಿಚಯವನ್ನ ಕೊಡ್ಬೋದು. ಯಾಕೆ ಅಂತಂದ್ರೆ ಬಾಬಾ ಹೇಳಿದಾರಲ್ಲ, ಮಂದಿರಗಳಿಗೆ ಹೋಗಿ ತಿಳಿಸಿ ಅಂತ ಮಾಡ್ಬೋದು ಒಂದು, ಆಯ್ತಾ. ಒಂದು ಸಂದೇಶ ಕೊಡುವಂತಹದಿರು ಪಾಂಪ್ಲೆಟ್ ಹಂಚೋದೇ ಇರ್ಬೋದು, ಮತ್ತೆ ವಾಚಾ ಸೇವೆ ಇರ್ಬೋದು, ಮತ್ತೆ ಅಲ್ಲಿರುವಂತ ಆತ್ಮಗಳಿಗೆಲ್ಲ ನೀವು ಮನಸಾ ಸೇವೆನೂ ಸಹ ನೀವು ಮಾಡ್ಬೋದು. ಮತ್ತೆ ಇನ್ನೊಂದು ಏನಪ್ಪಾ ಇಂಪಾರ್ಟೆಂಟ್ ಆಗಿ ಅಂತಂದ್ರೆ, ಎಷ್ಟೊಂದು ಭಕ್ತಾತ್ಮರು ಬರ್ತಿರ್ತಾರೆ, ಏನೋ ಒಂದು ಸಮಸ್ಯೆಯನ್ನ ಇಟ್ಕೊಂಡ್ ಬರ್ತಾರೆ ಮಂದಿರಗಳಿಗೆ ಅಲ್ವಾ. ಏನೋ ಒಂದು ಕೋರಿಕೆಯನ್ನ ಮುಂದೆ ಇಡ್ತಾರೆ ದೇವಿ ದೇವತೆಗಳ ಮುಂದೆ, ವಿಗ್ರಹಗಳ ಮುಂದೆ. ಅವರು ವಿಗ್ರಹ ಅಂತ ನೋಡೋದಿಲ್ಲ, ನಿಜ ತಾನೇ. ನಾವು ಮೊದಲು ವಿಗ್ರಹ ಅಂತ ನೋಡ್ತಿರ್ಲಿಲ್ಲ. ಯಾವ್ದಾದ್ರೂ ಒಂದು ದೇವಿ ದೇವತೆಯಲ್ಲಿದ್ದಾರೆ ಅಂದ್ರೆ ಅವರನ್ನ ನಾವು ರಿಯಲ್ ಆಗಿ ಅವರೇ ಅಂತ ನಾವು ಅವ್ರ ಹತ್ರ ನಾವು ಮಾತಾಡ್ತಿದ್ವಿ, ಬೇಡಿಕೆಗಳನ್ನ ಇಡ್ತಿದ್ವಿ, ಕೋರಿಕೆಗಳನ್ನ ಇಡ್ತಿದ್ವಿ. ಅದು ವಿಗ್ರಹ ಅಂತ ನಾವು ಹೋಗ್ತಿರ್ಲಿಲ್ಲ. ಅಲ್ಲಿ ಒಂದು ಭಾವನೆ ಇತ್ತು, ಅಲ್ಲಿ ಭಕ್ತಿ ಇತ್ತು ಅಲ್ವಾ. ಎಷ್ಟೊಂದು ಆತ್ಮಗಳು ಬಂದು ಕೋರಿಕೆಗಳನ್ನೆಲ್ಲ ಇಟ್ಟು ಬೇಡ್ಕೋತಿರ್ತಾರೆ ಅಲ್ವಾ. ಅಲ್ಲಿರುವಂತಹ ಜಡಚಿತ್ರ, ಅಲ್ಲಿ ನಿಜವಾದ ದೇವಿ ದೇವತೆ ಇಲ್ಲ, ಅಲ್ಲಿರುವಂತಹದ್ದು ಜಡಚಿತ್ರಗಳು. ಅವರು ನಾವೇ ಆಗಿದೀವಿ, ಆ ತರ ನಾವೀಗ ತಯಾರಾಗ್ತಾ ಇದೀವಿ ಅನ್ನೋದು ಸಹ ನಮ್ಗೆ ಗೊತ್ತಿದೆ. ಏನ್ ಮಾಡ್ಬೇಕಪ್ಪ ಅಲ್ಲಿಗೆ ಹೋದ್ಮೇಲೆ ಅಂತಂದ್ರೆ, ಈಗ ಗರ್ಭಗುಡಿಯಲ್ಲಿ ಒಂದು ಮೂರ್ತಿ ಇದೆ ಆಯ್ತಲ್ಲ, ಆ ಮೂರ್ತಿಯನ್ನ ನೋಡಿದಾಗ ಅದು ಯಾರಾಗಿದ್ದಾರೆ? ನಾನೇ ಆಗಿದ್ದೀನಿ. ಆದ್ರೆ ನಿಮ್ಗೆ ಕಾಣ್ತಿರುವಂತಹದ್ದು ಜಡಮೂರ್ತಿನೇ ಇರ್ಬೋದು, ಆದ್ರೆ ಆ ಮೂರ್ತಿ ನನ್ನದೇ ಆಗಿದೆ. ಮತ್ತೆ
ಆ ಜಡಮೂರ್ತಿಯ ಭ್ರುಕುಟಿಯ ಮಧ್ಯದಲ್ಲಿ ನಾನಿದ್ದೀನಿ, ಆತ್ಮ. ಆಯ್ತಲ್ಲ, ನಾನು ಈಗ ಚೈತನ್ಯ ಮೂರ್ತಿಯಾಗಿದ್ದೀನಿ. ಅಂದ್ರೆ ಅಲ್ಲಿ ಜಡ ನಮಗೆ ಅನುಭವ ಆಗಬಾರ್ದು. ನಾನು ಚೈತನ್ಯ ದೇವತೆ ಆಗಿ, ಚೈತನ್ಯ ಮೂರ್ತಿ ಅಲ್ಲ, ಚೈತನ್ಯ ದೇವತೆಯಾಗಿ ಇಲ್ಲಿ ನಾನು ಚೈತನ್ಯ ದೇವತೆಯಾಗಿ ನಾನು ಕುಳಿತಿದ್ದೀನಿ. ಬಾಬಾರವರು ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪನಾಗಿ ನನ್ನ ಜೊತೆ ಇದ್ದಾರೆ. ಬಾಬಾ ನನ್ನ ಜೊತೆ ಇದ್ದಾರೆ. ಅವರು ಚೈತನ್ಯ ದೇವತೆಯಾದಂತಹ ನನ್ನ ಮೂಲಕ ಇಡೀ ಭಕ್ತಾತ್ಮರಿಗೆ, ಎಷ್ಟೊಂದು ಭಕ್ತಾತ್ಮರು ಬಂದಿರ್ತಾರಲ್ವಾ, ಇಡೀ ಭಕ್ತಾತ್ಮರಿಗೆ ಶಾಂತಿ, ಪ್ರೀತಿ, ಪವಿತ್ರತೆ, ಸುಖ, ಆನಂದ, ಶಕ್ತಿ, ಧೈರ್ಯ, ಸಹನೆ, ಸ್ನೇಹ ಎಲ್ಲದರ ಒಂದು ಕಿರಣಗಳನ್ನ ನನ್ನ ಮೂಲಕ ಭಕ್ತಾತ್ಮರಿಗೆ ಕೊಡ್ತಿದ್ದಾರೆ. ಅಂದ್ರೆ ಬಾಬಾರವರಿಂದ ನೀವು ಅಲ್ಲಿ, ನಾನು ಆ ಒಂದು ವಿಗ್ರಹ ಇದೆ ಅಲ್ಲ, ಭ್ರುಕುಟಿಯ ಮಧ್ಯೆ ನಾನು ವಿರಾಜಮಾನವಾಗಿದ್ದೀನಿ, ನಾನು ಚೈತನ್ಯ ದೇವತೆ ಆಗಿದ್ದೀನಿ. ಆಯ್ತಲ್ಲ, ಅಲ್ಲಿ ನನಗೆ ವಿಗ್ರಹ ಅನುಭವ ಆಗಬಾರ್ದು, ಚೈತನ್ಯ ದೇವತೆ ಆಗಿದ್ದೀನಿ ನಾನು. ಬಾಬಾರವರ ಸ್ಮೃತಿಯಲ್ಲಿ ಬನ್ನಿ. ಆಯ್ತಲ್ಲ, ಬಾಬಾ ಪರಂಧಾಮದಿಂದ, ಅಂದ್ರೆ ನೀವು ಡೈರೆಕ್ಟ್ ಪರಂಧಾಮದಿಂದ ಆದ್ರೂ ಸಹ ನೀವು ಅವರನ್ನ ಸ್ಮೃತಿ ಮಾಡ್ಬೋದು. ಪರಂಧಾಮದಿಂದ ಅವ್ರು ಜಸ್ಟ್ ಅವರೇ ಕಾಣ್ತಾರೆ. ಪರಂಧಾಮದಲ್ಲಿ ಬಾಬಾ ಇದ್ದಾರೆ ಮೇಲೆ, ಆಯ್ತಲ್ಲ, ನಮ್ಮ ತಲೆಯ ಮೇಲೆ. ಮತ್ತೆ ಡೈರೆಕ್ಟ್ ಕನೆಕ್ಷನ್ ನಮಗೆ ಆತ್ಮಕ್ಕೆ. ಅವರಿಂದ ಈ ಶಾಂತಿ, ಪ್ರೀತಿ ಇವೆಲ್ಲ ಕಿರಣಗಳು ನನಗೆ ಬರ್ತಿದೆ, ಆತ್ಮನಾದ ನನ್ನಲ್ಲಿ ಪ್ರವೇಶ ಆಗ್ತಿದೆ. ನನ್ನಿಂದ, ನನ್ನ ಭ್ರುಕುಟಿಯ ಮಧ್ಯದಿಂದ, ಅಂದ್ರೆ ಭ್ರುಕುಟಿಯ ಮಧ್ಯದಲ್ಲಿ ನನ್ನ ಆತ್ಮನಾದ ನನ್ನಿಂದ, ಭ್ರುಕುಟಿಯಿಂದ ಕಿರಣಗಳು ಎಲ್ಲಾ ಭಕ್ತರಿಗೆ, ಎಲ್ಲಾ ಭಕ್ತಾತ್ಮರಿಗೆ ಸೇರ್ತಾ ಇದೆ. ಎಲ್ಲರಿಗೂ ಶಾಂತಿ ಅನುಭವ ಆಗ್ತಾ ಇದೆ, ಪ್ರೀತಿ ಅನುಭವ ಆಗ್ತಾ ಇದೆ, ಸುಖ ಅನುಭವ ಆಗ್ತಾ ಇದೆ, ಶಕ್ತಿ, ಪವಿತ್ರತೆ, ಸುಖ, ಆನಂದ ಎಲ್ಲವೂ ಸಹ ಆತ್ಮಗಳಿಗೆ ಅನುಭವ ಆಗ್ತಾ ಇದೆ. ಅಂದ್ರೆ ನಿಮ್ಮ ಒಂದು ಭ್ರುಕುಟಿಯಿಂದ ಕಿರಣಗಳು ಅವರ ಭ್ರುಕುಟಿ ಮಧ್ಯೆ ಹೋಗಿ ಸೇರ್ತಿರುವಂತಹದ್ದು. ಆಯ್ತಲ್ಲ, ಮತ್ತೆ ಸರ್ವಶಕ್ತಿಗಳನ್ನು ಸಹ ನೀವು, ಬಾಬಾರವರು ಸರ್ವಶಕ್ತಿಗಳು ನಮಗೆ ಕೊಡ್ತಿದ್ದಾರೆ, ನಮ್ಮಿಂದ ಎಲ್ಲ ಆತ್ಮಗಳಿಗೂ ಸಹ ಸಿಗ್ತಿದೆ. ಅಂದ್ರೆ ಭಕ್ತಾತ್ಮಗಳಿಗೆ ಸಿಗ್ತಿದೆ. ಅವ್ರಿಗೆ ಏನ ಅವಶ್ಯಕತೆ ಇದೆಯೋ ಅದು ಅವರಿಗೆ ಸಿಗ್ತಿದೆ. ಯಾವ ಗುಣದ ಅವಶ್ಯಕತೆ ಇದೆ, ಯಾವ ಶಕ್ತಿಯ ಅವಶ್ಯಕತೆ ಇದೆ, ಸದ್ಗುಣಗಳಲ್ಲಿ ಯಾವ ಗುಣದ, ಸದ್ಗುಣಗಳಲ್ಲಿ ಬೇಕಾಗತ್ತಲ್ಲ ಶಾಂತಿ, ಪ್ರೀತಿ, ಮತ್ತೆ ಅದರಲ್ಲಿ ಯಾವುದು ಅವರಿಗೆ ಅವಶ್ಯಕತೆ ಇದೆ, ಯಾವ ಶಕ್ತಿ ಅವಶ್ಯಕತೆ ಇದೆ, ಅದೆಲ್ಲವೂ ಬಾಬಾರವ್ರಿಗಷ್ಟೇ ಗೊತ್ತಿರತ್ತೆ ಅಲ್ವಾ, ನಮಗ್ ಗೊತ್ತಿರೋದಿಲ್ಲ. ಹಾಗಾಗಿ ಬಾಬಾರವರು ನನ್ನ ಮೂಲಕ ಅವ್ರಿಗೆ ಕೊಡುತ್ತಿದ್ದಾರೆ. ಮತ್ತೆ ಅವರ ಒಂದು ಶುಭ ಇಚ್ಛೆಗಳು, ಸಕಾರಾತ್ಮಕವಾದಂತಹ ಇಚ್ಛೆಗಳು, ಶುಭ ಕೋರಿಕೆಗಳು ಎಲ್ಲವೂ ಸಹ ಪೂರ್ಣ ಆಗಿದೆ. ಆಯ್ತಲ್ಲ, ಈ ಒಂದು ಸಂಕಲ್ಪ ಮಾಡ್ತಾ ಎಲ್ಲ ಭಕ್ತಾತ್ಮರಿಗೂ ಸಹ ಕೊಡುವಂತಹದ್ದು. ದೇವತೆ ಅಂದ್ರೇನೆ ಕೊಡುವಂತವರು ಅಲ್ವಾ. ಅಂದ್ರೆ ಈಗ ನಮಗೆ ಬಾಬಾರವರ ಕನೆಕ್ಷನ್ ಇದೆ, ಬಾಬಾ ಗೊತ್ತಿದ್ದಾರೆ, ಆತ್ಮದ ಸ್ಮೃತಿ ಗೊತ್ತಿದೆ. ಈಗ ನಾವು ಬಾಬಾರವರನ್ನ ಸ್ಮೃತಿಯಲ್ಲಿ ಇಟ್ಟುಕೊಂಡು, ಬಾಬಾರವರನ್ನ ಜೊತೆಯಲ್ಲಿ ಇಟ್ಕೊಂಡು, ಅವರ ಜೊತೆ ಕನೆಕ್ಟ್ ಆಗಿ, ಮನಸ್ಸು ಬುದ್ಧಿಯನ್ನ ಅವ್ರ ಜೊತೆ ಕನೆಕ್ಟ್ ಮಾಡಿ, ಅವರು ನನಗೆ ಕೊಟ್ಟು ನನ್ನ ಮೂಲಕ ಎಲ್ಲಾ ಭಕ್ತಾತ್ಮರಿಗೆ ಕೊಡ್ತಿದ್ದಾರೆ. ಮತ್ತೆ ಅವ್ರಿಗೆ ಅವರ ಮನೋಕಾಮನೆಗಳು, ಅಂದ್ರೆ ಶುದ್ಧವಾದ ಏನೇನೋ ಕೆಟ್ಟ ಕೆಟ್ಟ ಆಸೆಗಳೆಲ್ಲ ಇಟ್ಕೊಂಬಂದ್ಬಿಟ್ಟು ಅಲ್ಲಿ ಕೂತ್ಕೊಳ್ಳೋ ಅಂತವ್ರು ಅದೆಲ್ಲಾನು ಅಲ್ಲ. ಶುಭ ಕಾಮನೆಗಳು ಏನಿದೆ ಅವ್ರದ್ದು, ಶುಭ ಇಚ್ಛೆಗಳು, ಒಳ್ಳೆ ಇಚ್ಛೆಗಳು, ಅವೆಲ್ಲನೂ ಸಹ ಪೂರ್ಣ ಆಗ್ತಿದೆ ಅನ್ನುವ ಸಂಕಲ್ಪಗಳನ್ನ ನಾವಲ್ಲಿ ಮಾಡ್ಬೇಕಾಗತ್ತೆ. ನಾನೇನಾಗಿದ್ದೀನಿ, ಚೈತನ್ಯ ದೇವಿ ದೇವತೆ ಆಗಿದ್ದೀನಿ. ಅಲ್ಲಿ ಯಾವುದೇ ಮಂದಿರ ಇರ್ಬೋದು ಅಲ್ವಾ, ಒಂದು ಆಂಜನೇಯನ, ಒಂದು ದುರ್ಗಾನ, ಒಂದು ಕಾಳಿನ, ಇಲ್ಲ ಯಾವುದೇ ಒಂದು ಲಕ್ಷ್ಮಿನ, ಯಾವುದೇ ಒಂದು ನೀವು ಟೆಂಪಲ್ಗೆ ಹೋದಾಗ ನೀವಲ್ಲಿ ಏನ್ ಮಾಡ್ಬೋದು, ಆ ಸ್ವರೂಪದಲ್ಲಿ
ನೀವೇನ್ ಮಾಡ್ತಿದ್ದೀರಾ ಅನ್ನೋದು ನಿಮ್ಮ ಮನಸ್ಸಲ್ಲಿ ಬಂದು ಯಾರು ನೋಡೋದಿಲ್ಲ ಅಲ್ವಾ. ನೀವೇನ್ ಸಂಕಲ್ಪ ಮಾಡ್ತಿದ್ದೀರಾ, ನೀವು ಬೇಡ್ಕೋತಿದ್ದೀರೋ ಕೊಡ್ತಿದ್ದೀರೋ ಅದೇನು ಯಾರಿಗೂ ಗೊತ್ತಾಗೋದಿಲ್ಲ. ಬಟ್ ಅದು ನಿಮ್ಮ ಮನಸ್ಸಿಂದ ಮಾಡುವಂತಹದ್ದು, ಮನಸ್ಸು ಬುದ್ಧಿಯಿಂದ ಮಾಡುವಂತಹದ್ದು. ನೀವು ಎಲ್ಲರಿಗೂ ನೀವು ಆ ತರ ನಿಮಿತ್ತ ಆಗಿ ನೀವೆಲ್ಲರಿಗೂ ಭಕ್ತಾತ್ಮರಿಗೆ ಕೊಡ್ತಾ ಹೋಗುವಂತಹದ್ದು. ಮತ್ತೆ ಅವರಿಗೆ ಶಾಂತಿ ಪ್ರೀತಿಯ ಅನುಭವವನ್ನ ನೀವು ಅಲ್ಲಿ ಮಾಡಿಸುವಂತಹದ್ದು. ಈಗ ಸ್ವದರ್ಶನ ಚಕ್ರವನ್ನ ತಿರುಗಿಸಿ ಅಂತ ಹೇಳ್ತಾರೆ. ಈಗ ಅಲ್ಲಿ ಪೂಜ್ಯ ಸ್ವರೂಪ ಬರುತ್ತೆ, ನಾವು ಅದೇ ತಾನೇ ಮಾಡ್ತೀವಿ ಪೂಜ್ಯ ಸ್ವರೂಪ ಅಂತಂದಾಗ. ಹಾಗೇನೆ ಟೆಂಪಲ್ ಕರೆದ್ರು ಯಾರಾದ್ರೂ, ಆ ಟೆಂಪಲ್ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಬಂತು ಅಂದಾಗ ಹೋಗಿ, ಇಲ್ಲ ಟೈಮ್ ಸಿಕ್ತು ಅಂದಾಗ ನೀವೇ ಟೈಮ್ ಇದೆ ಫ್ರೀ ಇದೆ ಅಂತಂದಾಗ ಸೇವಾರ್ಥವಾಗಿನೇ ಹೋಗಿ, ತಪ್ಪೇನಿಲ್ಲ ಆಯ್ತಲ್ಲ. ಅಂದ್ರೆ ಮೊದಲು ನಾವು ಬೇಡೋದಕ್ಕೆ ಹೋಗ್ತಿದ್ವಿ, ಈಗ ನಾವು ನಿಮಿತ್ತವಾಗಿ ಕೊಡೋದಕ್ಕೆ ಹೋಗ್ತಾ ಇದೀವಿ. ಇಷ್ಟೇ ಡಿಫರೆನ್ಸ್. ಅರ್ಥ ಆಯ್ತಲ್ಲ. ಅದಕ್ಕೂ ಇದಕ್ಕೂ ನೋಡಿ ಇದೆ ತಾನೇ ಡಿಫರೆನ್ಸು. ಅಲ್ಲಿ ನಾವು ಬೇಡೋದಕ್ಕೆ ಹೋಗ್ತಿದ್ವಿ ಭಕ್ತಿ ಮಾರ್ಗದಲ್ಲಿ, ಇಲ್ಲಿ ಕೊಡೋದಕ್ಕೆ ಹೋಗ್ತಾ ಇದೀವಿ. ನಾವೇನೀಗ ಸಂಪೂರ್ಣವಾಗಿ ಎಲ್ಲ ತಗೊಂಡು ಸಂಪೂರ್ಣ ದೇವತೆ ಆಗಿಲ್ಲ. ಅದರಿಂದನೇ ನಾವು ಆ ಸ್ವರೂಪದಲ್ಲಿ ಸ್ಥಿತರಾಗಿ ಬಾಬಾರವರ ಜೊತೆ ಮನಸ್ಸು ಬುದ್ಧಿಯನ್ನ ಕನೆಕ್ಟ್ ಮಾಡಿ ಅವರು ನನಗ್ ಕೊಡ್ತಿದ್ದಾರೆ, ನನ್ನ ಮೂಲಕ ಎಲ್ಲಾ ಭಕ್ತಾತ್ಮರಿಗೆ ಕೊಡ್ತಿದ್ದಾರೆ. ಅಂದ್ರೆ ಭಕ್ತರನ್ನ ಪ್ರಸನ್ನ ಮಾಡ್ತಿದ್ದಾರೆ. ಅರ್ಥ ಆಯ್ತಲ್ಲ. ಆದ್ರೆ ಅವರಿಗೆ ಕಾಣುವಂತಹದ್ದು ದೇವಿನೇ ಹೊರತು, ಅಲ್ಲಿರುವಂತ ದೇವಿ ದೇವತೆನೇ ಹೊರತು ಭಕ್ತಾತ್ಮರಿಗೆ ಬಾಬಾ ಕಾಣೋದಿಲ್ಲ. ಆದ್ರೆ ಅವ್ರಿಗೆ ನಾವು ಕಾಣ್ತಿರ್ತೀವಿ, ಆದ್ರೆ ನಮಗೆ ನಮ್ಮ ಜೊತೆ ಯಾರಿದ್ದಾರೆ, ನಾವು ಯಾರ ಮೂಲಕ ಕೊಡ್ತಿರ್ತೀವಿ ಅಂದ್ರೆ ಬಾಬಾ ಯಾರ ಮೂಲಕ ಕೊಡ್ತಿರ್ತಾರೆ, ನಮ್ಮ ಮೂಲಕ ಕೊಡ್ತಿರ್ತಾರೆ. ನಾವ್ ಯಾರಿಂದ ತಗೊಳ್ತಿರ್ತೀವಿ, ಬಾಬಾರವರಿಂದ ತಗೊಳ್ತಿರ್ತೀವಿ. ಅರ್ಥ ಆಯ್ತಲ್ಲ. ಅದರಿಂದ ನಾವು ಈ ರೀತಿ ನಾವು ಸೇವೆ ಮಾಡೋದರಿಂದನೂ ಕೂಡ ಅದು ಸೇವೆಯ ಒಂದು ಖಾತೆಯಲ್ಲಿ ಜಮಾ ಆಗತ್ತೆ. ನಿಮ್ಮ ಭ್ರುಕುಟಿಯಿಂದ ಭಕ್ತಾತ್ಮರಿಗೆ ಎಲ್ಲರಿಗೂ ಸಹ ಸರ್ವಶಕ್ತಿಗಳು ಗುಣಗಳು ಹರಡ್ತಿರೋದನ್ನ ನೀವು ವಿಜುವಲೈಸೇಷನ್ ಮಾಡ್ಕೋಬೇಕು, ಅದನ್ನ ನೀವು ದರ್ಶಿಸಬೇಕು, ಅನುಭವ ಮಾಡ್ಕೊಳ್ಬೇಕು ಕೂಡ ಅದನ್ನೆಲ್ಲನೂ ಸಹ. ಮತ್ತೆ ದೂರ ದೂರ ವೈಬ್ರೇಷನ್ಸ್ ಎಲ್ಲ ಹೋಗ್ತಿದೆ, ಕಿರಣಗಳು ಹೋಗ್ತಿದೆ, ಎಲ್ಲರಿಗೂ ಸಿಗ್ತಿದೆ ಆಯ್ತಲ್ಲ. ನೀವು ಈಗ ನೋಡಿ ಆ ಟೆಂಪಲ್ಗೆ ಹೋಗ್ತಾರೆ ಅಂದ್ರೆ ಅಲ್ಲಿ ಎಷ್ಟು ಶಾಂತಿ, ಒಂಥರ ಪೀಸ್ ಅನ್ನ ಅನುಭವ ಮಾಡ್ಕೋತಾರೆ ಅಲ್ವಾ. ನಾವು ಸಹ ಮೊದಲು ಮಾಡ್ಕೋತಿದ್ವಿ ತಾನೇ, ದೇವಸ್ಥಾನಕ್ಕೆ ಹೋದ ತಕ್ಷಣ ಎಲ್ಲ ಮರೀತಿದ್ವಿ. ಏನು ದೇವಿ ದೇವತೆ ಅಂದ್ರೆ ಅಲ್ಲಿ ಏನೋ ಒಂಥರ ಅಲ್ಲಿ ಭಕ್ತಿ ಭಾವನೆ, ಅಲ್ಲಿ ಏನೋ ಒಂಥರ ಶಾಂತಿ ಸುಖ ಆನಂದದ ಅನುಭವ ಆಗ್ತಿತ್ತು ಅಲ್ವಾ. ಅಂದ್ರೆ ಕೇವಲ ಒಂದು ಜಡ ಚಿತ್ರಗಳಿಂದನೇ ಅದೆಲ್ಲ ಅನುಭವ ಮಾಡ್ಕೋತಾರೆ. ಅಂದ್ರೆ ಈಗ ನಾವ್ ಯಾರಾಗಿದ್ದೀವಿ, ಚೈತನ್ಯ ದೇವಿ ದೇವತೆಯರಾಗಿದ್ದೀವಿ ಅಲ್ವಾ. ಡೈರೆಕ್ಟ್ ಬಾಬಾರವರಿಂದ ತಗೊಳ್ಳುವಂತವರಾಗಿದ್ದೀವಿ ಅಲ್ವಾ. ಬಾಬಾ ನಮಗ್ ಕೊಡ್ತಾರೆ, ನಮ್ಮಿಂದ ಎಲ್ಲರಿಗೂ ಸಹ ಕೊಡ್ತಾರೆ. ಭಕ್ತರ ಸೇವೆಯನ್ನ ಮಾಡೋದಕ್ಕೆ, ಭಕ್ತರಿಗೆ ವರದಾನಗಳನ್ನ ಕೊಡೋದಕ್ಕೆ, ಭಕ್ತರಿಗೆ ಅವರ ಮನೋಕಾಮನೆಗಳನ್ನ ಪೂರ್ಣ ಮಾಡೋದಕ್ಕಾದ್ರೂ ನಾವು ಟೆಂಪಲ್ಗೆ ಹೋಗ್ಬೇಕಾಗತ್ತೆ. ಆ ಸಮಯ ಬಂತು ಅಂತಂದಾಗ ನೀವು ಆ ತರ ಅನುಭವ ಮಾಡ್ಕೊಂಡಾದ್ಮೇಲೆ ಎಲ್ಲಾ ಭಕ್ತರಿಗೂ ಯಾರೆಲ್ಲಾ ಬಂದಿದ್ದಾರೆ ಭಕ್ತರನ್ನ ನೀವು ಅಲ್ಲಿ ನೋಡ್ತಿರಲ್ಲ, ಅಲ್ಲಿ ಇಮರ್ಜ್ ಮಾಡ್ಕೊಳ್ತೀರ, ಅಲ್ಲೆಲ್ಲ ಕಾಣತ್ತೆ ಅಲ್ವಾ. ಅಂದ್ರೆ ಬುದ್ಧಿ ಕಣ್ಣಿಂದ ನೀವೆಲ್ಲ ನೋಡ್ತೀರ, ಎಲ್ಲ ಆತ್ಮಗಳಲ್ಲಿದ್ದಾರೆ. ಅಂದ್ರೆ ಗರ್ಭಗುಡಿಯಲ್ಲಿ ಅಲ್ಲಿ ಕೂರ್ಬೇಕು, ನಾನೇ ಚೈತನ್ಯ ದೇವತೆ ಅಂತ ಕೂರ್ದಾಗ ನನ್ನ ಎದುರುಗಡೆ ಎಲ್ಲಾ ಭಕ್ತರು ಕಾಣ್ತಿದ್ದಾರೆ. ಅವರಿಗೆ ಎಲ್ಲಾ ಗುಣ ಶಕ್ತಿಗಳ ಒಂದು ಕಿರಣಗಳನ್ನ ನಾವು ಹರಡಿಸಿದ ಆದ್ಮೇಲೆ ವರದಾನಗಳನ್ನ ಕೊಡಿ, ಸದಾ ಸಂತೋಷ ಭವ, ಎಲ್ಲರೂ ಆ ವರದಾನಗಳನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಅನ್ನೋ ಅನುಭವ ಮಾಡ್ಕೊಳ್ಳಿ. ಸದಾ ಆರೋಗ್ಯವಾನ್ ಭವ, ಸದಾ ಸಂಪತ್ತಿವಾನ್ ಭವ. ಆಯ್ತಲ್ಲ. ಇದು ಎಲ್ಲನೂ ಸಹ ಆದ್ಮೇಲೆ ನೀವು ಅಂದ್ರೆ ಟೈಮು ಇವಾಗ ಅಲ್ಲಿ ಸ್ವಲ್ಪ ಕೂತ್ಕೊಳ್ಳಾದ್ರೂ ಕೂತ್ಕೋತೀರಾ ಅಲ್ವಾ. ಟೆಂಪಲ್ಗೆ ಹೋದ್ಮೇಲೆ ಕೂತ್ಕೋತೀರಾ. ಅಲ್ಲಿರೋ ಭಕ್ತಾತ್ಮಗಳಿಗೆ ನೀವು ಆ ಜಾಗದಲ್ಲೇ ಕೂತು, ಗರ್ಭಗುಡಿಯಲ್ಲಿ ಆ ಜಾಗದಲ್ಲೇ ಕೂತು ನೀವು ಎಲ್ಲರಿಗೂ ಸಹ ಸಂದೇಶವನ್ನು ಸಹ ಕೊಡ್ಬೋದು. ಭಕ್ತಾತ್ಮರಿಗೆ ಎಲ್ಲರನ್ನೂ ಆತ್ಮ ಅಂತ ನೋಡ್ಕೊಳ್ತಾ
ಬಾಬಾ ನನ್ನ ಜೊತೆ ಇದ್ದಾರೆ, ಬಾಬಾ ನನಗೆ ನನ್ನ ಮೂಲಕ ಚೈತನ್ಯ ದೇವಿ ದೇವತೆಯಾದಂಥ ನನ್ನ ಮೂಲಕ ಈ ಎಲ್ಲಾ ಭಕ್ತಾತ್ಮರಿಗೆ ತನ್ನ ಪರಿಚಯವನ್ನ, ಆತ್ಮದ ಪರಿಚಯವನ್ನ ಕೊಡ್ತಿದ್ದಾರೆ ಅನ್ನುವ ಒಂದು ಅನುಭವವನ್ನ, ಆ ಒಂದು ವಿಜುವಲೈಸೇಷನ್ ಅನ್ನ ನಾವು ಮಾಡ್ಕೊಳ್ಬೋದು. ಎಲ್ಲ ಆತ್ಮಗಳಿಗೂ ನೀವೆಲ್ಲರೂ ಸಹ ಆತ್ಮಗಳಾಗಿದ್ದೀರಾ, ಚೈತನ್ಯ ಆತ್ಮಗಳಾಗಿದ್ದೀರಾ. ನೀವು ಶರೀರ ಅಲ್ಲ. ಆತ್ಮಗಳ ತಂದೆ ಪರಮಪಿತ ಪರಮಾತ್ಮ ಆಗಿದ್ದಾರೆ, ಶಿವ ಪರಮಾತ್ಮ ಆಗಿದ್ದಾರೆ, ಪರಂಧಾಮದ ನಿವಾಸಿಯಾಗಿದ್ದಾರೆ. ಅವರು ಈ ಭೂಮಿಯ ಮೇಲೆ ಕಲಿಯುಗದ ಅಂತಿಮ ಸಮಯ ಆಗಿರೋದ್ರಿಂದ ಈ ಕಲಿಯುಗದ ಅಂತಿಮ ಸಮಯದಲ್ಲಿ ಸ್ವಯಂ ಪರಮಾತ್ಮನೇ ಅವತರಣೆಯಾಗಿದ್ದಾರೆ. ಅವರನ್ನ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ, ನಮ್ಮ ತಂದೆ ಪರಮಪಿತ ಪರಮಾತ್ಮ ಅಂತ ತಿಳ್ಕೊಳ್ಳಿ. ಅವರನ್ನ ನೆನಪು ಮಾಡಿ. ಈಗ ಕಲಿಯುಗದ ಅಂತಿಮ ಸಮಯ ಆಗಿದೆ. ಎಲ್ಲರೂ ಮನೆಗೆ ಹೊರಡುವಂತಹ ಸಮಯ ಆಗಿದೆ. ನಾವೆಲ್ಲರೂ ಈಗ ನಮ್ಮ ಸ್ವಂತ ಮನೆಯಾದಂತಹ ಪರಂಧಾಮ, ಶಾಂತಿಧಾಮ, ಆತ್ಮಗಳ ಮನೆ, ಪರಮಾತ್ಮನ ಮನೆನೇ ಶಾಂತಿಧಾಮ, ಪರಂಧಾಮ ಆಗಿದೆ. ಆ ಮನೆಗೆ ಹೊರಡುವಂತಹ ಸಮಯ ಆಗಿದೆ. ಮತ್ತೆ ಹೊಸ ಪ್ರಪಂಚದಲ್ಲಿ ಬರುವುದಿದೆ. ಹೊಸ ಪ್ರಪಂಚವನ್ನ ಪರಮಪಿತ ಪರಮಾತ್ಮ ಇಲ್ಲೇ ಸ್ಥಾಪನೆ ಮಾಡ್ತಿದ್ದಾರೆ. ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ಒಬ್ಬ ತಂದೆಯನ್ನ ನೆನಪು ಮಾಡಿ ಅನ್ನೋ ಒಂದು ಸಂದೇಶವನ್ನು ಸಹ ಆತ್ಮ ಅಂತ ನೋಡ್ತಾ, ನನ್ನ ಸಹೋದರ ಆತ್ಮಗಳು ಅಂತ ನೋಡ್ತಾನು ಸಹ ನೀವು ಆ ಸಂದೇಶವ ಕೊಡೋ ಸೇವೆ ಆದ್ರೂ ಕೂಡ ನೀವು ಮಾಡ್ಬೋದು. ಅದು ಮಾಡ್ಬೋದು. ನೀವು ಭಕ್ತಾತ್ಮರಿಗೆ ವರದಾನಗಳನ್ನ ಕೊಡುವಂತಹದ್ದು. ವರದಾನ, ಈ ಒಂದು ವರದಾನವನ್ನು ಸಹ ಕೊಡಿ. ಏನು ಅಂದ್ರೆ ಪರಮಪಿತ ಪರಮಾತ್ಮನಿಂದ ಸಿಕ್ತಿರುವಂತಹ ವಾರಸತ್ವಕ್ಕೆ ಅಧಿಕಾರಿ ಭವ. ಏನು? ಪರಮಪಿತ ಪರಮಾತ್ಮನಿಂದ ತಂದೆ ಅಲ್ವಾ, ಅವರು ತಂದೆಯಾದಂತಹ ಪರಮಪಿತ ಪರಮಾತ್ಮನಿಂದ ಸಿಕ್ತಿರುವಂತಹ ವಾರಸತ್ವಕ್ಕೆ ಅಧಿಕಾರಿ ಭವ ಅಂತ ಎಲ್ಲ ಆತ್ಮಗಳಿಗೂ ಸಹ ನೀವು ಆ ಒಂದು ವರದಾನವನ್ನು ಸಹ ಕೊಡಬೇಕು. ಆ ಸಮಯದಲ್ಲಿ ಇವೆಲ್ಲವೂ ಸಹ ನಾವು ಆ ಸಮಯದಲ್ಲಿ ನಾವು ಮಾಡ್ಬೋದಾಗಿದೆ. ನೀವು ಭಕ್ತರು ಅಂತ ನೋಡಿ ನೀವು ಅವರಿಗೆ ವರದಾನಗಳನ್ನ ಕೊಡಬಹುದು, ಗುಣಶಕ್ತಿಗಳು ಅವೆಲ್ಲನೂ ಸಹ ಕೊಡಬಹುದು. ಅವರ ಮನೋಕಾಮನೆಗಳನ್ನ ಪೂರ್ಣ ಮಾಡಬಹುದು ನೀವು, ಶುದ್ಧವಾದ ಮನೋಕಾಮನೆಗಳನ್ನ. ಮತ್ತೆ ಸಂದೇಶವನ್ನು ಸಹ ನೀವು ಕೊಡಬಹುದು. ಅವರನ್ನ ನೀವು ಜಾಗೃತ ಮಾಡಬಹುದು. ಎದ್ದೇಳಿ, ಜಾಗೃತರಾಗಿ, ನೀವೆಲ್ಲ ಆತ್ಮಗಳಾಗಿದ್ದೀರಾ, ಒಬ್ಬ ತಂದೆ ಸಂತಾನ ಆಗಿದ್ದೀರಾ. ಈ ಎಲ್ಲ ಸಂದೇಶನೂ ಸಹ ನಾವು ಕೊಡಬಹುದಾಗಿದೆ. ಅರ್ಥ ಆಯ್ತಲ್ಲ? ದೇವಸ್ಥಾನಕ್ಕೆ ಬರೀ ಬೇಡೋದಕ್ಕೆ ಅದು ಭಕ್ತಿ ಮಾರ್ಗದ್ದು ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಅದು ನಮ್ಮದೇ ಆಗಿದೆ. ಆ ವಿಗ್ರಹಗಳು, ಆ ದೇವಸ್ಥಾನ ನಮ್ಮದೇ ಆಗಿದೆ. ನಮ್ಮ ಒಂದು ಪರಿವಾರದವರೇ ಅಲ್ವಾ, ಈಶ್ವರ್ಯ ಪರಿವಾರದವರೇ ಆಗಿದ್ದಾರೆ. ನಾವೇ ಅಂತ ತಿಳ್ಕೊಳ್ಳಿ. ನಮ್ಮದೇ ಅದು ನೆನಪಾರ್ಥ ಜಡಚಿತ್ರಗಳು ಅಂತ ತಿಳ್ಕೊಳ್ಳಿ. ಆ ಒಂದು ಜಡಚಿತ್ರಕ್ಕೆ ಅಷ್ಟು ಭಕ್ತಾತ್ಮರಿದ್ದಾರೆ ಅಲ್ವಾ, ಅಷ್ಟು ಪೂಜೆ, ಅಷ್ಟು ಭಕ್ತಿಯಿಂದ ಮಾಡ್ತಿದ್ದಾರೆ. ಅಷ್ಟು ಅವರು ಒಂದು ಶಾಂತಿಯನ್ನ ಅನುಭವ ಮಾಡ್ಕೋತಾರೆ, ಪ್ರೀತಿಯನ್ನ ಅನುಭವ ಮಾಡ್ಕೋತಾರೆ, ನೆಮ್ಮದಿಯನ್ನ ಅನುಭವ ಮಾಡ್ಕೊಳ್ತಾರೆ. ಆ ಒಂದು ಸಮಯದಲ್ಲಿ ಶಕ್ತಿಶಾಲಿಯಾಗಿ ಅನುಭವ ಮಾಡ್ಕೋತಾರೆ. ಅಂದ್ರೆ ಚೈತನ್ಯ ದೇವತೆಗಳಾದಂತಹ ನಾವು ಆ ಒಂದು ಸ್ವರೂಪದಲ್ಲಿ ಸ್ಥಿತರಾಗಿ ನಾವು ಅಲ್ಲಿ ಮಾಡೋದ್ರಿಂದ ಅವ್ರಿಗೆಲ್ಲ ಇನ್ನೂ ಏನೆಲ್ಲ ಸಿಗ್ಬೋದು ಅಲ್ವಾ, ಮಾಡ್ಬೋದಲ್ವಾ. ಅದಕ್ಕೆ ಹೇಳ್ತಾರಲ್ವಾ, ಜಡಚಿತ್ರಗಳಿಂದನೇ ಅಷ್ಟು ಪಡ್ಕೋತಿದ್ದಾರೆ ಆಶೀರ್ವಾದಗಳನ್ನ. ನೀವು ಚೈತನ್ಯ ದೇವಿಗಳಾಗಿದ್ದೀರಾ ಅಂತೆಲ್ಲ ಹೇಳ್ತಾರೆ ತಾನೇ ಬಾಬಾ. ಮತ್ತೆ ನಾವು ಆ ಸೇವೆಯನ್ನ ನಿಮಿತ್ತವಾಗಿ ನಾವು ಮಾಡ್ಬೇಕಾಗಿದೆ. ನಾವು ಈಗ ಬ್ರಾಹ್ಮಣರಾಗಿದ್ದೀವಿ, ಬಾಬಾರವ್ರ ಮಕ್ಕಳಾಗಿದ್ದೀವಿ, ನಮ್ಮದು ಭಕ್ತಿ ಸಮಾಪ್ತಿ ಆಗೋಗಿದೆ, ನಾವು ದೇವಸ್ಥಾನಗಳಿಗೆ ಹೋಗ್ಬಾರ್ದು. ದೇವಸ್ಥಾನಗಳಿಗೆ ನಾವು ಹೋಗ್ಬಾರ್ದು ಯಾರು ಹೇಳಿತ್ತು?
ನೀವು ಭಕ್ತರಾಗಿ ಹೋಗ್ಬೇಡಿ, ಜ್ಞಾನಿಗಳಾಗಿ ಹೋಗಿ, ಚೈತನ್ಯ ದೇವಿಗಳಾಗಿ ಹೋಗಿ, ಆ ಸ್ವರೂಪದಲ್ಲಿ ಸ್ಥಿತರಾಗಿ ಸೇವೆ ಮಾಡಿ, ಸೇವೆ ಮಾಡೋದಕ್ಕೋಸ್ಕರ ಹೋಗಿ. ಇಲ್ಲಿ ನಾವು ಸ್ಥೂಲವಾಗಿ ಏನೇ ಮಾಡುದು, ನಮ್ಮ ಒಂದು ಮನಸ್ಸು ಬುದ್ಧಿಯಿಂದ ನಮ್ಮ ಮನಸ್ಸಲ್ಲಿ ಯಾವ ಭಾವನೆ ಇದೆ, ಹೃದಯದಲ್ಲಿ ಯಾವ ಭಾವನೆ ಇದೆ, ಯಾವ ಸಂಕಲ್ಪಗಳು ನಡೀತಿದಾವೆ ಅನ್ನುವಂತಹದ್ದು ಇಂಪಾರ್ಟೆಂಟ್ ಆಗತ್ತೆ. ಬರೀ ಅಲ್ಲಿ ಪೂಜೆ ಮಾಡುವಂತಹದ್ದು, ಕೈ ಮುಗಿಯುವಂತದ್ದು, ತೀರ್ಥ ತಗೊಳ್ಳುವಂತಹದ್ದು ಅಲ್ಲ. ನಮ್ಮ ಒಂದು ಸಂಕಲ್ಪಗಳು ಶುಭ ಭಾವನೆ, ಶುಭ ಕಾಮನೆಯಿಂದ ಕೂಡಿರುವಂತಹದ್ದು, ದಯಾ ಭಾವನೆಯಿಂದ ಕೂಡಿರುವಂತಹದ್ದು, ದಾತರಾಗಿ, ವಿದಾತರಾಗಿ, ವರದಾತರಾಗಿ, ಮಹಾದಾನಿಗಳಾಗಿ, ದಾನಿಗಳಾಗಿ ನಾವು ಕೊಡುವಂತಹ ಸೇವೆಯನ್ನು ನಾವಲ್ಲಿ ಮಾಡ್ಬೋದು. ಎಷ್ಟು ಖುಷಿ, ಎಷ್ಟು ಸಂತೋಷ, ಎಷ್ಟು ಶಾಂತಿ, ಅವೆಲ್ಲ ನಿಮಗೆ ಅದು ಒಂಥರ ಏನೋ ಒಂದು ನಶೆಯ ಅನುಭವ ಸಹ ಆಗತ್ತೆ. ನೀವು ಆ ಒಂದು ಸೇವೆಯನ್ನ ನೀವು ಮಾಡ್ತೀರಾ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ. ಯಾರಾದ್ರೂ ಸಹ ಹೋಗ್ಬೇಕು ಅನ್ನೋಂಥ ಪರಿಸ್ಥಿತಿ ಬಂದಾಗ, ನೀವು ಹೋಗ್ತೀರಾ ಅಂದಾಗ ನೀವು ಆ ಒಂದು ಸೇವೆಯನ್ನ ನೀವು ಮಾಡ್ಬೋದು. ಬರೀ ಭಕ್ತರು ಮಾತ್ರನೇ ಹೋಗ್ಬೇಕು. ಯಾರ ಹತ್ರ ಹೋಗ್ತಿದ್ದಾರೆ ಭಕ್ತರು ಮಂದಿರಗಳಿಗೆ? ಯಾರ ಹತ್ರ ಹೋಗ್ತಿದ್ದಾರೆ? ನಮ್ಮ ಹತ್ರನೇ ಹೋಗ್ತಿದ್ದಾರೆ ಅಲ್ವಾ? ನೀವು ಅಲ್ಲಿ ಹೋದಾಗ ನೀವು ಆತರ ಮಾಡ್ತಾ ಮಾಡ್ತಾ ಏನಾಗ್ಬಿಡುತ್ತೆ ಗೊತ್ತಾ, ಅವರು ಇಲ್ಲಿ ಬರುವಂತ ಪಾತ್ರ ಇದೆ, ವಾರಸತ್ವ ತಗೊಳ್ಳುವಂತಹ ಒಂದು ಪಾತ್ರ ಇದೆ ಅಂದ್ರೆ ಡೈರೆಕ್ಟ್ ಆಗಿ ಬಂದ್ಬಿಡ್ತಾರೆ. ಅವರು ಇಲ್ಲಿಗೆ ಬಂದ್ಬಿಡ್ತಾರೆ, ಸೆಂಟರ್ಗಳಿಗೆ ತಗೊಳ್ತಾರೆ ಜ್ಞಾನ. ಅದು ಒಂದು ಸೇವೆ ಆಗತ್ತಲ್ವಾ? ನೀವು ಆ ಒಂದು ಸಂಕಲ್ಪಗಳನ್ನ ನೀವು ಆ ಒಂದು ಜಾಗದಲ್ಲಿ ಕೂತು ಆ ಚೈತನ್ಯ ದೇವಿ ದೇವತೆಯಾಗಿ ನೀವು ಮಾಡ್ಬೇಕಾಗತ್ತೆ. ನೀವು ಹೇಳ್ಬೋದು, ಅದು ಈ ಒಂದು ಸಂಕಲ್ಪನೂ ಮಾಡ್ಬೋದು. ನಿಮ್ಮ ಹತ್ತಿರದಲ್ಲಿ ಈ ತರ ಒಂದು ಎಲ್ಲಿಯಾದ್ರೂ ಬ್ರಹ್ಮಕುಮಾರಿ ಸೆಂಟರ್ಗಳಿದ್ರೆ ಹೋಗಿ ಅಂತೆಲ್ಲ ನಾವು ಹೇಳ್ತಿರ್ತೀವಲ್ಲ. ಈಗ ನಾವ್ ಯಾರಿಗಾರು ಸಂದೇಶ ಕೊಟ್ಟಾಗ ಡೀಟೇಲ್ ಫುಲ್ ಹೇಳಕ್ ಆಗದೆ ಇದ್ದಾಗ ನಾವ್ ಹೇಳ್ತೀವಿ, ನಿಮ್ಗೆ ಹತ್ತಿರದಲ್ಲಿ ಯಾವ್ದಾದ್ರು ಒಂದು ಸೆಂಟರ್ ಇದೆ, ಆ ಸೆಂಟರ್ ಅಲ್ಲಿ ಅಂದ್ರೆ ಸೆಂಟರ್ಗಳಿದ್ರೆ ಅಲ್ಲಿ ಹೋಗಿ ಹೆಚ್ಚಿನ ಒಂದು ಜ್ಞಾನವನ್ನ ತಿಳ್ಕೊಳ್ಳಿ ಅಂತ ನಾವು ಹೇಳ್ತೀವಲ್ಲ. ಇಲ್ಲಿ ನಾವು ಆ ಒಂದು ಸಂಕಲ್ಪವನ್ನ ನಾವು ಮಾಡ್ಬೇಕಾಗತ್ತೆ. ನಿಮ್ಮ ಹತ್ತಿರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಅನ್ನುವ ಒಂದು ಸೆಂಟರ್ ಏನಿದೆ ಅಲ್ಲಿ ಹೋಗಿ ಭಗವಂತನ ಜ್ಞಾನವನ್ನ ಕೇಳಿ, ವಾರಸತ್ವವನ್ನ ಪಡ್ಕೊಳ್ಳಿ, ಶಾಂತಿ ಸುಖದ ಆಸ್ತಿಯನ್ನ ಪಡ್ಕೊಳ್ಳಿ, ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನ ಪಡ್ಕೊಳ್ಳಿ ಅಂತ ನಾವು ಸಂಕಲ್ಪ ನಾವು ಮಾಡ್ತಾ ಹೋದಾಗೆ ಅವರಿಗೆ ಅದು ಬಾಬಾ ಅವರನ್ನ ಸೆಳೀತಾರೆ ಕೂಡ. ಅಂದ್ರೆ ಬಾಬಾನೇ ನನ್ನ ಮೂಲಕ ಹೇಳಿಸ್ತಿದ್ದಾರೆ, ನನ್ನ ಮೂಲಕ ಸಂಕಲ್ಪ ಮಾಡಿಸ್ತಿದ್ದಾರೆ, ಬಾಬಾನೇ ಮಾಡಿಸ್ತಿದ್ದಾರೆ. ನಾನು ಕೇವಲ ನಿಮಿತ್ತ ಆಗಿದ್ದೀನಿ ಅಷ್ಟೆ, ಆಯ್ತಲ್ಲ. ನನ್ನ ಮೂಲಕ, ಯಾಕಂದ್ರೆ ನಾವ್ ಇನ್ನೂ ಅಷ್ಟು ಸಂಪನ್ನ ಆಗಿಲ್ದ ಇರೋದ್ರಿಂದ ನಾನೇ ಡೈರೆಕ್ಟ್ ಆಗಿ ಹೋಗಿ ಏನು ಕೊಡಕ್ಕಾಗೋದಿಲ್ಲ. ಈಗ ನಾವು ಮನಸ್ಸ ಸೇವೆ ಮಾಡ್ಬೇಕಾದ್ರೂ, ವಾಚಾ ಸೇವೆ ಮಾಡ್ಬೇಕಾದ್ರೂ, ಕರ್ಮಣ ಸೇವೆ ಮಾಡ್ಬೇಕಾದ್ರೂ ಆತ್ಮದ ಸ್ಮೃತಿ ಪರಮಾತ್ಮನ ಸ್ಮೃತಿ ಇಲ್ಲದೆ ನಾವು ಮಾಡೋದಿಲ್ಲ. ಯಾಕಂದ್ರೆ ನಾವೇ ಮಾಡೋದಕ್ಕೆ ಅಲ್ಲಿ ಏನು ಇಲ್ಲ ನಮ್ಮ ಹತ್ರ. ಅದನ್ನ ಬಾಬಾರವರಿಂದ ತಗೊಂಡೇ ನಾವು ಮಾಡ್ಬೇಕಾಗತ್ತೆ. ಯಾವಾಗ ನಾವು ಮನಸ್ಸು ಬುದ್ಧಿಯನ್ನು ಭಗವಂತನ ಜೊತೆ ಕನೆಕ್ಟ್ ಮಾಡ್ತೀವಿ, ಬಾಬಾರವರೇ ನನ್ನ ಮೂಲಕ ಮಾಡ್ತಿದ್ದಾರೆ, ನಾನು ನಿಮಿತ್ತ ಆಗಿದ್ದೀನಿ ಅಂತಂದಾಗ ಅವೆಲ್ಲನೂ ಸಹ ಸೇವೆ ನಡೀತಾ ಹೋಗುತ್ತೆ, ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಆದ್ರಿಂದ ನೀವು ಆ ಒಂದು ಸಂಕಲ್ಪಗಳನ್ನ ಕಲ್ಯಾಣ ಭಾವನೆಯಿಂದ, ದಯಾ ಭಾವನೆಯಿಂದ, ದಾತರಾಗಿ ನೀವು ಏನ್ ಮಾಡ್ಬೇಕಾಗತ್ತೆ, ಶುಭ ಭಾವನೆಯಿಂದ ಆ ಸಂಕಲ್ಪಗಳನ್ನ ನಾವು ಅಲ್ಲಿ ಮಾಡ್ಬೇಕಾಗತ್ತೆ. ನೀವು ಕೂಡ ಅರ್ಥ ಆಯ್ತಲ್ಲ? ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ಇವ್ರು ದೇವಸ್ಥಾನಕ್ಕೆ ಕರೀತಾರೆ, ಹೋಗಿಲ್ಲ ಅಂದ್ರೆ ಬೈತಾರೆ, ಆಯ್ತಲ್ಲ ಅನ್ಕೊಳಕ್ ಹೋಗ್ಬೇಡಿ. ಮತ್ತೆ ಮನೆಯಲ್ಲಿ ದೇವಸ್ಥಾನ ಇರತ್ತೆ ಅಲ್ವಾ? ದೇವಸ್ಥಾನ ಅಂದ್ರೆ ದೇವರ ಮನೆ ಇರತ್ತೆ, ಮನೆಯಲ್ಲೇನೆ ಎಲ್ಲ ಇಟ್ಕೊಂಡಿರ್ತಾರೆ. ಮನೇಲಿ ಒಬ್ಬರೇ ಜ್ಞಾನದಲ್ಲಿರ್ತಾರೆ, ಎಲ್ಲರೂ ಸಹ ಭಕ್ತರೆ. ಮತ್ತೆ ಅವರು ಪೂಜೆ ಮಾಡ್ತಿರ್ತಾರೆ, ಪೂಜೆ ಮಾಡೋದಿಲ್ಲ, ನಂಗೆ ಸಹಯೋಗ ಕೊಡೋದಿಲ್ಲ, ಅದು ಮಾಡೋದಿಲ್ಲ. ಈಗ ಮಾತೆಯರಿರ್ತಾರೆ ಅಲ್ವಾ, ಮಾತೆಯರು ಮತ್ತೆ ಅಣ್ಣಂದ್ರು ಜ್ಞಾನದಲ್ಲಿ ಇರೋದಿಲ್ಲ. ಅವರು ನನಗೆ ಪೂಜೆ ಮಾಡೋದಕ್ಕೆ ಅದು ಸಹಯೋಗ ಕೊಡು, ಈ ಸಹಯೋಗ ಕೊಡು, ಮತ್ತೆ ಅದ್ ಮಾಡು ಇದ್ ಮಾಡು ಅಂತೆಲ್ಲ ಹೇಳ್ತಿರ್ತಾರೆ. ನಾನು ಜ್ಞಾನಕ್ಕೆ ಬಂದ್ಬಿಟ್ಟಿದ್ದೀನಿ, ನಾನು ಅದೆಲ್ಲ ಮಾಡಬಾರ್ದು. ಇಲ್ಲ, ನೀವು ನಿಮಿತ್ತಾಗಿ ನಿಮ್ಮ ಕರ್ತವ್ಯವನ್ನ ನೀವು ಮಾಡಿ, ಆಯ್ತಾ? ನೀವೇನು ಇಷ್ಟಪಟ್ಟೇನು ನೀವು ಮಾಡ್ತಿಲ್ಲಲ್ಲ ಅಂದ್ರೆ ಅವ್ರದ್ದು ಭಕ್ತಿ ಪಾತ್ರ ಇದೆ, ನಾವು ಅದನ್ನ ಗೌರವ ಕೊಡಬೇಕು, ಗೌರವಿಸಬೇಕು ಕೂಡ.
ಭಕ್ತಿ ಮಾಡೋರಿಗೆ ಇನ್ನೂ ಚೆನ್ನಾಗಿ ಭಕ್ತಿ ಮಾಡಿ ಅಂತ ಹೇಳಬೇಕು ಅಂತ ಹೇಳ್ತಾರೆ ಬಾಬಾ. ಯಾಕೆಂದ್ರೆ ಅವ್ರದ್ದು ಭಕ್ತಿ ಪಾತ್ರ ಇದೆ, ಅದು ಸಮಾಪ್ತಿ ಆಗೋವರೆಗೂ ಅವ್ರು ಮಾಡ್ಲೇಬೇಕಾಗತ್ತೆ. ಸಮಾಪ್ತಿ ಆಗದೆ ಅವರು ಜ್ಞಾನ ಮಾರ್ಗಕ್ಕೂ ಅವ್ರು ಬರೋದಿಲ್ಲ ಕೂಡ ಅಲ್ವಾ. ಮತ್ತೆ ನೀವು ನಿಮಿತ್ತಾಗಿ ಸಹಯೋಗವನ್ನ ನೀವು ಕೊಡಿ, ಕರ್ತವ್ಯ ಅಂತ. ಅದೇ ಇಷ್ಟಪಟ್ಟಲ್ಲ, ನಿಮಿತ್ತವಾಗಿ ನೀವು ಸಹಯೋಗವನ್ನ ಕೊಡಿ, ತಪ್ಪೇನಿಲ್ಲ ಅದರಲ್ಲಿ. ಆಯ್ತಲ್ಲ. ಮತ್ತೆ ಅವ್ರು ಯಾವ ದೇವಿಗೆ ಪೂಜೆ ಮಾಡ್ತಿದ್ದಾರೆ, ಯಾವ ಒಂದು ದೇವತೆಗೆ ಪೂಜೆ ಮಾಡ್ತಿದ್ದಾರೆ, ಅದು ನಾನೇ, ಕುಲದೇವಿ. ಈಗ ಮನೆ ದೇವರು ಅಂತ ಹೇಳ್ಬಿಟ್ಟು ಇಟ್ಕೊಂಡು ಪೂಜೆ ಮಾಡ್ತಾರೆ ತಾನೆ. ಮನೆಯಲ್ಲಿ ಒಂದು ದೇವರ ಮನೆ ಇರುತ್ತೆ, ಅಲ್ಲಿ ಮನೆ ದೇವರ ಒಂದು ಫೋಟೋ ಇರ್ಬೋದು, ಒಂದು ವಿಗ್ರಹ ಇರ್ಬೋದು ಇರುತ್ತೆ, ಪೂಜೆ ಮಾಡ್ತಾರೆ, ಭಕ್ತಿ ಮಾಡ್ತಾರೆ. ಅದನ್ನ ಕುಲದೇವಿ ಅಂತಾರೆ, ಮನೆ ದೇವರು ಅಂತೆಲ್ಲ ಹೇಳ್ತಾರೆ ಅಲ್ವಾ. ಅಲ್ಲಿ ಯಾರಿಗೆ ಪೂಜೆ ಮಾಡ್ತಿದಾರೆ ಅದು ನಾನೇ ಆಗಿದ್ದೀನಿ. ಆಯ್ತಲ್ಲ, ನಾನೇ ಆಗಿದ್ದೀನಿ, ನಾನೇ ಚೈತನ್ಯ ದೇವಿ ಆಗಿದ್ದೀನಿ, ಈ ಕುಲದೇವಿ ನಾನೇ ಆಗಿದ್ದೀನಿ, ಮನೆಗೆ ದೇವಿ ದೇವತೆ ನಾನೇ ಆಗಿದ್ದೀನಿ ಮಾಡಿ. ಮತ್ತೆ ಅವರಿಗೆ ಇಲ್ಲಿ ಏನು ನೀವು ದೇವಸ್ಥಾನದಲ್ಲಿ ಏನ್ ನೀವು ಸಂಕಲ್ಪಗಳನ್ನ ಮಾಡ್ತೀರಾ, ಏನ್ ಕೊಡ್ತೀರಾ, ಅದೇ ಸಂಕಲ್ಪಗಳನ್ನ ಅಲ್ಲೂ ಮಾಡಿ. ಆಯ್ತಲ್ಲ. ಅಲ್ಲೂ ಸಹ ನೀವು ಅವರಿಗೆ ಜ್ಞಾನದ ಒಂದು ಸಂದೇಶವನ್ನ ಕೊಡ್ತಾ, ಅವರಿಗೆ ವರದಾನಗಳ ಮೂಲಕ ಆದಷ್ಟು ಅಂದ್ರೆ ಆದಷ್ಟು ಬೇಗ ಅವರು ಏನಾಗ್ತಾರೆ, ಅವೆಲ್ಲ ನೀವು ಮಾಡ್ತಾ ಮಾಡ್ತಾ ಅವರು ಭಕ್ತಿ ಮಾರ್ಗ ಸಮಾಪ್ತಿಯಾಗಿ ಜ್ಞಾನ ಮಾರ್ಗದ ಕಡೆ ಬರ್ತಾರೆ ಕೂಡ. ನಾವು ಬ್ಲೇಮ್ ಮಾಡಬಾರ್ದು ಯಾರನ್ನು ಸಹ. ನಾವು ಅವ್ರಿಗೆ ಇವ್ರ ಅಜ್ಞಾನಿಗಳು, ಇವ್ರ ಭಕ್ತರು, ನೀವು ಎಷ್ಟು ಹೇಳಿದ್ರು ಬಿಡೋದೇ ಇಲ್ಲ, ಜ್ಞಾನ ಗೊತ್ತಿದ್ರು ಮಾಡ್ತಿರ್ತಾರೆ, ಇಲ್ಲಿ ದೇವತೆಗಳಿಲ್ಲ, ಅವರು ಖಾಲಿ ವಿಗ್ರಹಗಳು ಅಂತ ಹೇಳ್ತಿದ್ರು ಕೂಡ ಇವ್ರು ಬಿಡ್ತಾನೆ ಇಲ್ಲ ಅಂತೆಲ್ಲ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ಕೂಡ, ನೀವಾಗ್ಲಿ ನಾವಾಗ್ಲಿ ಕೂಡ. ಅಲ್ಲಿ ಒಂದು ದೇವಿ ದೇವತೆಯ ಒಂದು ಮಂದಿರಕ್ಕೆ ನಾವು ಗೌರವ ಕೊಡ್ತೀವಿ ಅಂದ್ರೆ ನಮಗ್ ನಾವೇ ಕೊಟ್ಟಂಗೇನೆ. ಆ ರೀತಿ ಯಾರು ತಯಾರು ಮಾಡಿರುವಂತದ್ದು ಬಾಬಾ, ಅವ್ರಿಗೆ ಗೌರವ ಕೊಟ್ಟಂಗಾಗತ್ತೆ. ನಮ್ಮನ್ನ ನಾವೇ ಬೈಕೊಂಡಂಗಾಗತ್ತೆ, ಇಲ್ಲ ಅಂದ್ರೆ ಬಾಬಾರವ್ರನ್ನ ಬೈಕೊಂಡಂಗಾಗತ್ತೆ ಅಲ್ವಾ. ಈಗಿನ ಪುರುಷಾರ್ಥದ ನೆನಪಾರ್ತಾನೆ ತಾನೇ ಆ ವಿಗ್ರಹಗಳು, ನಮ್ಮದೇ ತಾನೇ, ನಮಗೆ ಪೂಜೆ ಮಾಡ್ತಿದ್ದಾರೆ ತಾನೇ ಅಲ್ವಾ. ಅದರಿಂದ ಅವ್ರಿಗೇನೋ ಸಿಕ್ತಿದೆ ತಾನೇ. ಯಾವಾಗ ನೀವು ಈ ತರ ನೀವು ಸಂಕಲ್ಪಗಳನ್ನ ಮಾಡ್ತಾ ನೀವು ಕೊಡ್ತಾ ನೀವು ಹೋಗ್ತೀರಾ, ನೀವು ಚೈತನ್ಯ ದೇವಿ ದೇವತೆಯಾಗಿ, ಆಟೋಮೆಟಿಕಲಿ ಅವ್ರಿಗೆ ಬಾಬಾ ಏನ್ ಮಾಡ್ತಾರೆ, ಬುದ್ಧಿ ಬೀಗ ಓಪನ್ ಮಾಡಿಸ್ತಾರೆ. ಆಯ್ತಲ್ಲ. ಆಗ ಅವರು ಬರ್ತಾರೆ. ಅವ್ರ ಪಾತ್ರ, ಭಕ್ತಿ ಪಾತ್ರ ಮುಗಿಯೋದಿರತ್ತೆ, ಇನ್ನೂ ಇರುತ್ತೆ ಅವ್ರದ್ದು, ಮುಗಿಬೇಕಾಗತ್ತೆ, ಬರ್ಬೇಕಾಗತ್ತೆ. ಈಗ ನಮ್ಮದು ಮುಗಿದಿರೋದಕ್ಕೆ ನಾವು ಬಂದಿದೀವಿ, ಇಲ್ಲಾಂದ್ರೆ ನಾವು ಭಕ್ತಿ ಮಾಡ್ಕೊಂಡೇ ಇರ್ತಾ ಇದ್ವಿ ಅಲ್ವಾ. ಆ ರೀತಿ ಒಬ್ಬೊಬ್ರದ್ದು ಒಂದೊಂದರ ಇರುತ್ತೆ ಅಲ್ವಾ. ಇನ್ನು ಭಕ್ತಿ ಪಾತ್ರ ಮುಗ್ದಿಲ್ಲ ಅಂದ್ರೆ ಜ್ಞಾನದಲ್ಲೂ ಇರ್ತಾರೆ, ಅರ್ಧ ಭಕ್ತಿಯಲ್ಲೂ ಇರ್ತಾರೆ. ಅಂದ್ರೆ ಅವ್ರದ್ದು ಇನ್ನು ಭಕ್ತಿ ಪಾತ್ರನೇ ಮುಗ್ದಿರೋದಿಲ್ಲ. ಇವ್ರೇನು ಶಿವ ಆಗಿದ್ದಾರೆ, ದೇವರಾಗಿದ್ದಾರೆ ಅನ್ಕೊಂಡು ನೆನಪು ಮಾಡ್ತಿರ್ತಾರೆ. ಅರ್ಥ ಆಯ್ತಾ. ಇಲ್ಲಿಗೆ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಬಟ್ ಅದು ಸಂಪೂರ್ಣವಾಗಿ ನಿಶ್ಚಯ ಆಯ್ತು ಅಂತಂದ್ರೆ ಆಗ ಅವ್ರು ಬಿಟ್ಬಿಡ್ತಾರೆ, ಭಕ್ತಿ ಮಾರ್ಗವನ್ನ ಬಿಟ್ಬಿಡ್ತಾರೆ ಅಲ್ವಾ. ಸಂಪೂರ್ಣವಾಗಿ ಭಕ್ತಿ ಸಮಾಪ್ತಿ ಆಗೋವರೆಗೂ ಸಂಪೂರ್ಣವಾಗಿ ಜ್ಞಾನನೂ ಸಹ ನಮಗೆ ಧಾರಣೆ ಆಗೋದಿಲ್ಲ ಕೂಡ. ಅದರಿಂದ ನಾವು ಯಾರನ್ನೂ ಸಹ ದೂಷಿಸಬಾರದು, ನಾವ್ ಯಾರನ್ನೂ ಸಹ ಇವ್ರ ಅಜ್ಞಾನಿಗಳು, ಇವ್ರ ಭಕ್ತರು, ಎಷ್ಟು ಹೇಳಿದ್ರು ಅಷ್ಟೇ ಅಂತೆಲ್ಲ ನಾವು ಹೇಳ್ಬಾರ್ದು. ನಾವು ಮೊದಲು ಅಲ್ಲಿಂದಾನೇ ಬಂದಿದೀವಿ, ಭಕ್ತರಾಗೇ ಬಂದಿದೀವಿ ಇಲ್ಲಿ ಅಲ್ವಾ. ಅದರಿಂದ ಪ್ರತಿಯೊಬ್ಬರ ಪಾತ್ರಕ್ಕೂ ಪ್ರತಿಯೊಬ್ಬರಿಗೂ ನಾವು ಗೌರವವನ್ನ ಕೊಡ್ಬೇಕು. ಅವ್ರು ಹೇಗಿದ್ದಾರೆ ಹಾಗೆ ನಾವು ಅಕ್ಸೆಪ್ಟ್ ಮಾಡ್ಲೇಬೇಕಾಗಿದೆ, ಒಪ್ಕೊಳ್ಬೇಕಾಗತ್ತೆ ನಾವು. ಯಾಕೆಂದ್ರೆ ಅದು ಅವ್ರ ಪಾತ್ರ ಆಗಿದೆ ಅಲ್ವಾ. ನಮ್ಮದು ಏನು ಕರ್ತವ್ಯ, ಶುಭ ಭಾವನೆ ಇಡುವಂತದ್ದು, ಕಲ್ಯಾಣ ಭಾವನೆ ಇಡುವಂತಹದ್ದು, ಇಷ್ಟೇ ನಮ್ದು. ಆತ್ಮಿಕ ದೃಷ್ಟಿ, ಸ್ನೇಹದಿಂದ ಕೂಡಿರುವಂತಹ ಮಧುರವಾದ ಮಾತು, ಇಷ್ಟೇ. ನಾವು ಒಂದು ಪವಿತ್ರವಾದ ದೃಷ್ಟಿಯಿಂದ ಅವರಿಗೆ ಶುಭ ಭಾವನೆ, ಶುಭ ಕಾಮನೆಯಿಂದ, ಶುಭ ಸಂಕಲ್ಪಗಳನ್ನ ಕಲ್ಯಾಣ ಭಾವನೆಯಿಂದ ನಾವು ಮಾಡ್ಬೇಕಾಗತ್ತೆ ಅಷ್ಟೇ. ಅವ್ರು ಹೇಗಾದ್ರೂ ಇಲ್ಲಿ ನಮ್ಮ ಒಂದು ಭಾವನೆ ಯಾವತ್ತೂ ಚೇಂಜ್ ಆಗ್ಬಾರ್ದು. ಯಾಕಂದ್ರೆ ನಾವು ಬಾಬಾರವರ ಮಕ್ಕಳು ಅಂದ್ಮೇಲೆ ಅವರ ಭಾವನೆನೇ ನಮ್ಮ ಭಾವನೆ, ಅವರ ಸಂಕಲ್ಪಗಳೇ ನಮ್ಮ ಸಂಕಲ್ಪ, ಅವರ ಒಂದು ಕರ್ತವ್ಯನೇ ನನ್ನ ಕರ್ತವ್ಯ ಆಗಿದೆ, ಅವರ ಒಂದು ರೂಪ ನನ್ನ ರೂಪ ಆಗಿದೆ ಅಲ್ವಾ. ಇಲ್ಲಿ ಅಂದ್ರೆ ಇದಾಗ್ಬೇಕು, ಜೋಡಿ ಯಾವಾಗ ಮ್ಯಾಚ್ ಆಗೋದಿಲ್ಲ ನೋಡಿ ಅಲ್ವಾ. ಅವ್ರು ಹೇಗಿದ್ದಾರೆ ನಾವು ಹಾಗಿದ್ದಾಗ್ಲೇ ಜೋಡಿ ಮ್ಯಾಚ್ ಆಗತ್ತೆ, ಬಾಬಾರವ್ರಿಗೂ ನಮಗೂ ಸಹ. ಇಲ್ಲ ಅಂದ್ರೆ ಮ್ಯಾಚ್ ಆಗೋದಿಲ್ಲ. ನಾವು ಹಸುರಾಗೋತ್ರಿ, ಬಾಬಾ ಏನಾಗಿರ್ತಾರೆ, ಸರ್ವಶಕ್ತಿವಂತ. ಅವ್ರ ಬಾಬಾನೇ ಆಗಿರ್ತಾರೆ, ಪರಮಾತ್ಮನೇ ಆಗಿರ್ತಾರೆ. ಬಟ್ ನಾವು ಅವ್ರ ಮಕ್ಕಳಲ್ವಾ. ಅದರಿಂದ ನಾವು ಅವ್ರ ಮಕ್ಕಳಾಗಿದ್ದೀವಿ ಅಂತಂದಾಗ ನಮಗೆ ಅದೇ ಅವರ ಸಮಾನವಾದ ಸಂಕಲ್ಪ
ಮಾತು ಕರ್ಮಗಳೇ ನಮಗೆ ಇರಬೇಕಾಗತ್ತೆ. ಅವೇ ನಮ್ಮಲ್ಲಿ ಧಾರಣೆ ಅಂದ್ರೆ ಅವೇ ನಮಗೆ ಧಾರಣೆ ಆಗ್ಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಭಕ್ತಿ ಮಾರ್ಗದಲ್ಲಿ ಇದ್ದಾಗ ಹೋಗುವಂತಹ ಅದಕ್ಕೂ ದೇವಸ್ಥಾನಗಳಿಗೆ ಈಗ ಹೋಗುವಂಥದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ದೇವಸ್ಥಾನಕ್ಕೆ ಹೋಗುವಂಥದ್ದು ಆದ್ರೆ ಅಲ್ಲಿ ನಾವು ಮಾಡುವಂತ ನಮ್ಮ ಒಂದು ಭಾವನೆಗಳು ಚೇಂಜ್ ಆಗ್ಬಿಡತ್ತೆ, ನಮ್ಮ ಒಂದು ಸ್ಮೃತಿ ಚೇಂಜ್ ಆಗ್ಬಿಡತ್ತೆ, ನಮ್ಮ ಒಂದು ಕರ್ತವ್ಯ ಅಲ್ಲಿ ಚೇಂಜ್ ಆಗ್ಬಿಡತ್ತೆ. ಮೊದಲು ಬೇಡ್ಕೋತಾ ಇದ್ವಿ, ಈಗ ಕೊಡ್ತಿದ್ವಿ, ಕೊಡೋದಕ್ಕೆ ನಿಮಿತ್ತ ಆಗಿರ್ತೀವಿ ನಾವು. ಅರ್ಥ ಆಯ್ತಲ್ಲ? ನಾವು ಈ ರೀತಿ ಯಾರೇ ಹೋದ್ರು ಸಹ, ಯಾರೇ ಭಕ್ತಿ ಮಾಡ್ತಿದ್ರು ಸಹ ಗೌರವ ಕೊಡಿ. ಆಯ್ತಲ್ಲ? ಅವ್ರಿಗೆ ಗೌರವ ಕೊಡಿ, ಆದಷ್ಟು ಶುಭ ಭಾವನೆ ಇಡಿ. ಆದಷ್ಟು ಬೇಗ ಇವ್ರದ್ದು ಆಲ್ರೆಡಿ ಏನಾಗಿದೆ, ಭಕ್ತಿ ಪಾತ್ರ ಸಮಾಪ್ತಿ ಆಗಿದೆ, ಜ್ಞಾನದಲ್ಲಿ ಬಂದಿದ್ದಾರೆ. ನಮ್ಮ ಒಂದು ಶುಭ ಭಾವನೆ, ಶುಭ ಸಂಕಲ್ಪಗಳೇ ಅವರಿಗೆ ಶಕ್ತಿಯನ್ನ ಕೊಡುತ್ತೆ. ನಾವೇ ಹೀಗೆ 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 ಅಂತ ಇದ್ರೆ ಪಾಪ ಅವ್ರು ಇನ್ನೂ ಅಲ್ಲೇ ಇದ್ದೋಗ್ತಾರೆ ಅಲ್ವಾ? ಅದರಿಂದ ಯಾರೇ ಕರೆದ್ರೂ ಕೂಡ ನಿಮಗೆ ಸಮಯ ಸಿಕ್ಕಿದಾಗ ಹೋಗಿ ಆ ಸೇವೆ ಮಾಡಿ, ಇಲ್ಲ ಯಾರಾದ್ರೂ ಕರೆದ್ರು ಅಂದಾಗೂ ಹೋಗಿ ನೀವು ಜ್ಞಾನದ ಸೇವೆಯನ್ನ ಮಾಡ್ಕೊಳ್ತಾ ಬನ್ನಿ. ಸ್ಥೂಲವಾಗೂ ಮಾಡ್ಬೋದು, ನೀವು ಯಾರಾದ್ರೂ ಸಿಕ್ಕಿದ್ರೆ ಏನು ಪಾಂಪ್ಲೆಟ್ ಅನ್ನು ಹಂಚೋದಿರ್ಬೋದು, ಮತ್ತೆ ಯಾರಾದ್ರೂ ಸಿಕ್ಕಿದಾಗ ಪಾಂಪ್ಲೆಟ್ ಹಂಚೋದಿರ್ಬೋದು, ಸಂದೇಶ ಕೊಡುವಂಥದ್ದಿರ್ಬೋದು, ಮಾಡ್ಬೋದು. ಮನಸಾ ಸೇವೆನೂ ಮಾಡ್ಬೋದು. ಮತ್ತೆ ನೀವು ಅಲ್ಲಿ ಆ ಒಂದು ಚೈತನ್ಯ ದೇವಿ ದೇವತೆಯಾಗಿ ಬಾಬಾರವರ ಜೊತೆ ಕನೆಕ್ಟ್ ಆಗಿ ನೀವು ಎಲ್ಲಾ ಭಕ್ತಾತ್ಮರಿಗೂ ಕೊಡುವಂತಹ ನೀವು ಪ್ರಸನ್ನ ದೇವಿ ದೇವತೆಗಳಾಗಿರ್ತೀರಾ. ಅಂದ್ರೆ ಭಕ್ತರನ್ನ ಪ್ರಸನ್ನ ಮಾಡುವಂತಹ ದೇವಿ ದೇವತೆಗಳಾಗಿರ್ತೀರಾ. ಆಯ್ತಲ್ಲ? ಮತ್ತೆ ನೀವು ಆ ಸ್ವರೂಪದಲ್ಲೇ ಇದ್ದು ನೀವು ಅವರಿಗೆ ಒಂದು ಸೂಚನೆಯನ್ನ ಕೊಡುವಂತಹದ್ದು ಏನು, ಜ್ಞಾನವನ್ನ ತಿಳ್ಕೊಳ್ಳಿ. ಆಯ್ತಲ್ಲ? ನೀವೆಲ್ಲ ಆತ್ಮಗಳು ಅನ್ನೋ ಒಂದು ಪರಿಚಯವನ್ನ ಅವರಿಗೆ ಕೊಡುವಂತಹದ್ದು. ಈ ಒಂದು ಸೇವೆಯನ್ನ ನಾವು ಮಾಡ್ಬೋದು. ಎಷ್ಟೆಲ್ಲ ಇದೆಯಲ್ಲ ಇದ್ರಲ್ಲೂ ಸಹ ಸೇವೆ, ಪ್ರತಿಯೊಂದ್ರಲ್ಲೂ ಸೇವೆ ಇರುತ್ತೆ. ಆಯ್ತಲ್ಲ? ಯಾರೇ ಕರೆದ್ರೂ ಕೂಡ ನಾವೇನ್ ಮಾಡ್ಬೇಕಾಗತ್ತೆ, ಹೋದ್ರೆ ನಾವ್ ಈ ರೀತಿ ಸೇವೆ ಮಾಡ್ಬೇಕಾಗತ್ತೆ. ನೀವೇನ್ ತಿಂದಿಲ್ಲ ಅಂದ್ರೂ ಓಕೆ, ಕುಡ್ದಿಲ್ಲ ಅಂದ್ರೂ ಓಕೆ, ನೀವೇನ್ ತಗೊಂಡಿಲ್ಲ ಅಂದ್ರೂ ಓಕೆ, ಹೋಗಿ ನೀವು ಆ ಸೇವೆಯನ್ನ ಮಾಡ್ಕೊಂಡು ಬರ್ಬೋದು. ಯಾರೇನ್ ನೋಡೋದಿಲ್ಲ ಅಲ್ಲ ನಿಮ್ಮ ಮನಸ್ಸಲ್ಲಿ ಏನ್ ಮಾಡ್ತಿದ್ದೀರಾ ಅಂತ. ಅಂದ್ರೆ ಬಾಬಾರವರ ಮಕ್ಕಳಿಗೆ ಹೇಳ್ತಿದ್ದಾರೆ ಬಾಬಾ. ಆದ್ದರಿಂದ ಈಗ ಅಂತಿಮದಲ್ಲಿ ಎಲ್ಲರಿಗೂ ಸಹ ಸಾಕ್ಷಾತ್ಕಾರ ಆಗ್ಬಿಡುತ್ತೆ ಅಂತ ಹೇಳಿದ್ದಾರೆ ಬಾಬಾ. ನಮ್ಮ ಒಂದು ಇಷ್ಟ ದೇವಿ ಯಾರು, ಇಷ್ಟ ದೇವತೆ ಯಾರು ಅನ್ನುವಂತಹದ್ದು ಬ್ರಾಹ್ಮಣರ ಮೂಲಕ ಸಾಕ್ಷಾತ್ಕಾರ ಆಗ್ಬಿಡುತ್ತೆ. ಈಗ ಬ್ರಾಹ್ಮಣರು ನಾವೆಲ್ಲರೂ ಸಹ ಚೆನ್ನಾಗಿ ಪುರುಷಾರ್ಥ ಮಾಡ್ತಿದ್ದೀವಿ ಅಂದಾಗ ನಮ್ಮ ಒಂದು ಸಂಪನ್ನ ರೂಪ, ನಮ್ಮ ಒಂದು ದೇವಿ ದೇವತೆಯ ರೂಪ ಭಕ್ತಾತ್ಮರಿಗೆ ಪ್ರತ್ಯಕ್ಷ ಆಗ್ಬಿಡತ್ತಂತೆ, ಅವ್ರಿಗೆ ಸಾಕ್ಷಾತ್ಕಾರ ಆಗ್ಬಿಡತ್ತಂತೆ. ಆಮೇಲೆ ಅವ್ರು ಬಂದ್ಬಿಡ್ತಾರಂತೆ, ಓಡಿ ಬಂದ್ಬಿಡ್ತಾರಂತೆ ನಮ್ಮ ಹತ್ರ. ನೀವೇ ನಮ್ಮ ಇಷ್ಟ ದೇವತೆ, ನೀವೇ ನಮ್ಮ ಮನೆ ದೇವತೆ, ನಮ್ಗೆ ಅದು ಕೊಡಿ, ನಮ್ಗೆ ಇದು ಕೊಡಿ, ಆಶೀರ್ವಾದ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಬರ್ತಾರಂತೆ. ನೀವು ಬಾಗಲ್ಗಳು ಹಾಕೊಂಡು ಮುಚ್ಕೊಂಡು ಒಳಗಡೆ ಕೂತ್ಕೊಂಡಿದ್ರು ಸಹ ಬಾಗಲ್ಗಳು ಮುಚ್ಚಿಕೊಂಡು ಅವ್ರು ಬಂದು ಬಾಗಲ್ ಒಡೆದು ಒಳಗಡೆ ಬರ್ತಾರೆ. ಅಂತಹ ದಿನನೂ ಇದೆ ಅಂತಾನು ಸಹ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ? ಅಂದ್ರೆ ನಾವು ಪ್ರತಿಯೊಬ್ಬರಿಗೂ ಬೆಲೆ ಕೊಡ್ಬೇಕಾಗತ್ತೆ, ಗೌರವವನ್ನ ಕೊಡ್ಬೇಕಾಗತ್ತೆ. ಪ್ರತಿಯೊಂದಕ್ಕೂ ಸಹ ಅದರದೇ ಆದಂತಹ ಒಂದು ಬೆಲೆ ಇದೆ, ಅದರದೇ ಆದಂತಹ ಒಂದು ಪಾತ್ರ ಇದೆ ಈ ಡ್ರಾಮಾದಲ್ಲಿ. ಯಾವುದೂ ಸಹ ಪಾತ್ರ ಇಲ್ಲದೆ ನಡೆಯುವಂತಹದ್ದಿಲ್ಲ ಅಲ್ವಾ? ನಾವು ಡ್ರಾಮಾದಲ್ಲಿ ಯಾವುದನ್ನೇ ಆದ್ರೂ ನಾವು ಅದು ಹೇಗಿದೆಯೋ ಹಾಗೆ ನಾವು ಒಪ್ಕೋಬೇಕು. ಇಲ್ಲ ಅಂದ್ರೆ ಡ್ರಾಮಾಗ್ ವಿರುದ್ಧವಾಗಿ ನಾವು ನಡ್ಕೊಳ್ತಿದೀವಿ ಅಂತ ಅರ್ಥ. ಅಂದ್ರೆ ಡ್ರಾಮಾನೇ ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂದ್ರೆ ಡ್ರಾಮಾನೇ ಸರಿ ಇಲ್ಲ ಅಂತ ಅರ್ಥ. ಯಾಕಂದ್ರೆ ಡ್ರಾಮಾದಲ್ಲಿ ಅವ್ರದ್ದು ಆ ತರದೊಂದು ಪಾತ್ರ ಇದೆ. ಬಟ್ ನಾವು ಅವ್ರು ಸರಿ ಇಲ್ಲ ಅಂದ್ರೆ ಡ್ರಾಮಾನೇ ಸರಿ ಇಲ್ಲ, ರಚನೆ ಮಾಡೋದಂತವ್ರು ಸರಿ ಇಲ್ಲ ಅಂತ ಆಗ್ಬಿಡತ್ತೆ ಅಲ್ವಾ? ನಮ್ಗೀಗ ಜ್ಞಾನ ಗೊತ್ತಿರೋದ್ರಿಂದ ನಾವು ಈ ರೀತಿ ನಾವು ಸಂಕಲ್ಪಗಳನ್ನ ನಾವು ಮಾಡ್ಬೇಕಾಗತ್ತೆ, ಶುಭ ಭಾವನೆಯನ್ನ ನಾವು ಇಡ್ಬೇಕಾಗತ್ತೆ. ನಾವು ಯಾವತ್ತೂ ಅಷ್ಟೇನೆ ಕಲ್ಯಾಣಕಾರಿಗಳೇ ಹೊರತು ಅಕಲ್ಯಾಣಕಾರಿಗಳಲ್ಲ. ನಾವು ಬಾಬಾರವರ ಮಕ್ಕಳು, ಪ್ರತಿಯೊಬ್ಬರಿಗೂ ಕಲ್ಯಾಣ ಮಾಡುವಂತವರಲ್ವಾ ನಾವು, ಮನಸ್ಸ ವಾಚ ಕರ್ಮಣ ಅಲ್ವಾ? ಆದ್ದರಿಂದ ಯಾವತ್ತೂ ಅಷ್ಟೇ ಇವರು ಪತಿತರು, ಇವರು ಅಜ್ಞಾನಿಗಳು ಅಲ್ಲ. ಅವ್ರಿಗೆ ಜ್ಞಾನ ಗೊತ್ತಿಲ್ಲ, ಅವ್ರು ಆ ರೀತಿ ಮಾತಾಡ್ತಿದ್ದಾರೆ. ಜ್ಞಾನ ಗೊತ್ತಿದ್ರೆ ಅವ್ರ ಹತ್ರ ಮಾತಾಡ್ತಿರ್ಲಿಲ್ಲ. ಓಕೆ, ಅದು ಇವ್ರು ಅಜ್ಞಾನಿಗಳಾಗಿದ್ದಾರೆ, ಪತಿತರಾಗಿದ್ದಾರೆ, ಅದಕ್ಕೆ ಇವ್ರಿಗೆ ಹಿಂಗಾಗಿದೆ. ಅವೆಲ್ಲನೂ ಸಹ ಬೇಡ. ಎಲ್ಲರೂ ನಾವು ಆ ಒಂದು ಸ್ಟೇಜ್ ಅನ್ನ ದಾಟಿನೇ ನಾವು ಸಹ ಬಂದಿದ್ದೀವಿ. ಅದನ್ನ ಸ್ವಲ್ಪ ಬೇಗ ಬಂದಿದೀವಿ, ಅವ್ರು ಸ್ವಲ್ಪ ಲೇಟ್ ಆಗಿ ಬರ್ತಾರೆ ಅಷ್ಟೇ. ಆಯ್ತಲ್ಲ? ಯಾರೆಷ್ಟಾದ್ರೂ ಭಕ್ತಿ ಮಾಡ್ಕೊಳ್ಳಿ,
ಆಯ್ತಾ, ಅದು ನಮಗೆ ಮಾಡ್ತಿದ್ದಾರೆ ಆಯ್ತಲ್ಲ. ಅಂದ್ರೆ ಚೈತನ್ಯ ದೇವಿ ದೇವತೆಗಳಾದಂತಹ ನಮ್ಮಿಂದ ಅವ್ರಿಗೆ ಬೇಕಾಗಿರೋದು ಸಿಗದೇ ಇರೋ ಕಾರಣ ಜಡಚಿತ್ರಗಳ ಮುಂದೆ ಹೋಗ್ತಿದ್ದಾರೆ ಅಂತ ಬಾಬಾ ತಿಳಿಸಿದ್ದಾರೆ ಮುರಳಿಯಲ್ಲಿ. ಚೈತನ್ಯ ದೇವಿ ದೇವತೆಗಳು ನೀವು ನಿಮ್ಮಿಂದ ಅವ್ರಿಗೆ ಏನ್ ಬೇಕೋ ಅದು ಸಿಗ್ತಿದೆ ಅಂದ್ರೆ ಅವ್ರು ಜಡಚಿತ್ರಗಳ ಹತ್ರ ಹೋಗೋದಿಲ್ಲ, ನಿಮ್ಮ ಹತ್ರನೇ ಬರ್ತಾರೆ ಅಂತ ಹೇಳಿದ್ದಾರೆ. ದೇವಸ್ಥಾನಗಳಿಗೆ ಹೋಗೋದಿಲ್ಲ, ಅವರು ನಿಮ್ಮ ಹತ್ರನೇ ಬರ್ತಾರೆ. ನಿಮ್ಮಿಂದ ಸಿಕ್ತಿಲ್ಲ, ಅದಕ್ಕೆ ಅಲ್ಲಿಗೆ ಹೋಗ್ತಿದ್ದಾರೆ ಅವರು. ಅಂದ್ರೆ ಕೊಡುವಂತವರಾಗ್ಬೇಕು ನಾವು ಆಯ್ತಲ್ಲ. ಭಕ್ತಾತ್ಮರಿಗೆ ನೀವು ಅಲ್ಲಿ ಗರ್ಭಗುಡಿಯಲ್ಲಿ ಆ ಒಂದು ಚೈತನ್ಯ ದೇವಿ ದೇವತೆಯ ಒಂದು ಮೂರ್ತಿಯಾಗಿ ನೀವು ಅಲ್ಲಿ ಕೂತು ಆಯ್ತಲ್ಲ, ಚೈತನ್ಯ ದೇವಿ ದೇವತಾ ಒಂದು ಮೂರ್ತಿಯಾಗಿ ನೀವು ಅಲ್ಲಿ ಕೂತು ಬಾಬಾರವ್ರ ಜೊತೆ ಮನಸ್ಸು ಬುದ್ಧಿಯನ್ನು ಕನೆಕ್ಟ್ ಮಾಡಿ, ಬಾಬಾ ನನ್ನ ಮೂಲಕ ಎಲ್ಲಾ ಭಕ್ತಾತ್ಮರಿಗೆ ಕೊಡ್ತಿದ್ದಾರೆ. ಎಲ್ಲಾ ಭಕ್ತಾತ್ಮರ ಇಷ್ಟ ದೇವಿ ದೇವತೆ ಆಗಿದ್ದೀನಿ ನಾನು. ಅವರೆಲ್ಲ ಎಲ್ಲಾ ಭಕ್ತಾತ್ಮರ ಇಷ್ಟ ದೇವಿ ದೇವತಾ ರೂಪದಲ್ಲಿ ನನ್ನನ್ನ ಸಾಕ್ಷಾತ್ಕಾರ ಮಾಡ್ಕೋತಿದ್ದಾರೆ. ಪ್ರತಿಯೊಂದು ಆತ್ಮನು ಸಹ ಸಾಕ್ಷಾತ್ಕಾರ ಮಾಡ್ಕೋತಿದ್ದಾರೆ ಅವರ ಇಷ್ಟ ದೇವಿ ದೇವತಾ ರೂಪದಲ್ಲಿ. ನನ್ನ ಅಂದ್ರೆ ಆ ರೂಪ ನನ್ನಲ್ಲೇ ಕಾಣ್ತಿದೆ ಅವ್ರಿಗೆ. ಯಾವ ಅಂದ್ರೆ ಅವ್ರಿಗೆ ಬಂದಿದ್ದಾರೆ ಅಂತಂದಾಗ ಈಗ ಒಂದು ಯಾವುದೋ ಅಂತ ಹೇಳಿ, ಇವಾಗ ದುರ್ಗಾ ಟೆಂಪಲ್ ಅಂತ ತಿಳ್ಕೊಳ್ಳಿ, ದುರ್ಗಾ ದೇವಿ ಇರ್ತಾಳೆ ಆಯ್ತಾ. ಅಲ್ಲಿ ಬರೋರಂತೆಲ್ಲ ದುರ್ಗಾ ದೇವಿಯನ್ನ ಇಷ್ಟಪಟ್ಟವ್ರು ಬಂದಿರ್ತಾರೆ ಅಲ್ವಾ. ದುರ್ಗಾ ದೇವಿಯ ಒಂದು ಭಕ್ತರಾಗಿರ್ತಾರೆ, ಅವರು ಇಷ್ಟ ದೇವಿ ಆಗಿರ್ತಾರೆ ಅಲ್ವಾ, ಇಷ್ಟ ದೇವಿ ಆಗಿರ್ತಾರೆ ಭಕ್ತಾತ್ಮರೆಲ್ಲರಿಗೂ ಸಹ. ಮತ್ತೆ ಆ ದುರ್ಗಾದೇವಿಯ ಒಂದು ಅಂದ್ರೆ ನಾನು ದುರ್ಗಾದೇವಿ ಆಗಿದ್ದೀನಿ ಆಯ್ತಲ್ಲ, ಅವರ ಭಕ್ತಾತ್ಮರ ಇಷ್ಟ ದೇವಿ ದೇವತೆ ಆಗಿದ್ದೀನಿ ನಾನು. ಚೈತನ್ಯ ದುರ್ಗಾದೇವಿ ಆಯ್ತಲ್ಲ, ಚೈತನ್ಯ ದೇವಿ ದೇವತಾ ಸ್ವರೂಪದಲ್ಲಿ ಕೂತು ನಾನು ದುರ್ಗಾ ಆಗಿದ್ದೀನಿ, ಚೈತನ್ಯ ದುರ್ಗಾ ಮಾತೆ ಆಗಿದ್ದೀನಿ ಆಯ್ತಲ್ಲ. ಮತ್ತೆ ಅವರು ಭಕ್ತಾತ್ಮರ ಎಲ್ಲರಿಗೂ ಸಹ ನಾನು ಇಷ್ಟ ದೇವಿ ಆಗಿದ್ದೀನಿ. ಅವರು ನನ್ನ ಒಂದು ಈ ದೇವತಾ ಸ್ವರೂಪವನ್ನ ಸಾಕ್ಷಾತ್ಕಾರ ಮಾಡ್ಕೋತಿದ್ದಾರೆ ಆಯ್ತಲ್ಲ. ಅವ್ರಿಗೆ ಸಾಕ್ಷಾತ್ಕಾರ ಆಗ್ತಿದೆ. ಈ ತರ ನೀವು ದರ್ಶಿಸ್ಬೇಕಾಗತ್ತೆ, ವಿಜುವಲೈಸೇಷನ್ ನೀವು ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ. ಇದೆಲ್ಲನೂ ಸಹ ನಾವು ಮಾಡಿದಾಗ ಅವ್ರಿಗೇನು ಬೇಕೋ ಅದು ನಿಮ್ಮ ಮೂಲಕ ಅವ್ರಿಗೆ ಸಿಗ್ತಿದೆ ಅಂತ ಅರ್ಥ. ಅರ್ಥ ಆಯ್ತಲ್ಲ. ಚೈತನ್ಯ ದೇವಿಯಾಗಿ ನಿಮ್ಮ ಮೂಲಕ ಅವ್ರಿಗೆ ಸಿಗ್ತಿದೆ ಅಂತ ಅರ್ಥ, ಚೈತನ್ಯ ದೇವತೆಗಳಿಂದ. ಅದರಿಂದ ಅವರು ಅವರ ಇಷ್ಟ ದೇವಿ ಆಗಿದ್ದೀನಿ, ಇಷ್ಟ ದೇವಿ ರೂಪದಲ್ಲಿ ನಾನು ಅವರಿಗೆ ಸಾಕ್ಷಾತ್ಕಾರ ಆಗ್ತಾ ಇದ್ದೀನಿ, ಅವರು ಸಾಕ್ಷಾತ್ಕಾರ ಮಾಡ್ಕೋತಿದ್ದಾರೆ. ಅರ್ಥ ಆಗ್ತಿದೆಯಲ್ಲ. ಈ ತರ ನಾವು ಒಂದು ಅನುಭವವನ್ನ ನಾವು ಮಾಡಬೇಕು, ಮಾಡಿಸ್ಕೊಳ್ಬೇಕು ಕೂಡ. ಅರ್ಥ ಆಯ್ತಲ್ಲ. ಪ್ರತಿಯೊಂದರಲ್ಲೂ ಸೇವೆ ಇರುತ್ತೆ, ಪ್ರತಿಯೊಂದರಲ್ಲೂ ವಿಧಾನ ಇರುತ್ತೆ. ನಾವು ಯಾವುದನ್ನ ನಾವು ತರಬೇಕು ಇಲ್ಲಿ ಭಕ್ತಿ ಎಂದಾಗಲೇ ನಾವು ಜ್ಞಾನವನ್ನ ಅದನ್ನೇ ಹೇಳುವಂಥದ್ದು. ಭಕ್ತಿ ಅಂದ್ರೆ ಭಕ್ತಿ ಸಂಪೂರ್ಣವಾಗಿ ನಾವು ಸಮಾಪ್ತಿ ಮಾಡೋದು ಅಂತ ಅಲ್ಲ, ಈಗಲೂ ಇದೆ ಭಕ್ತಿ ಅಲ್ವಾ. ಅಂದ್ರೆ ಜ್ಞಾನದ ಕಡೆ ಬಂದಾಗ ಭಕ್ತಿ ಅಂದ್ರೆ ಭಕ್ತಿನೇ ಜ್ಞಾನವಾಗಿ ಪರಿವರ್ತನೆ ಆಗತ್ತೆ. ಅರ್ಥ ಆಯ್ತಲ್ಲ. ಹಗಲೇ ರಾತ್ರಿಯಾಗಿ ಹೇಗೆ ಪರಿವರ್ತನೆ ಆಗತ್ತೆ, ರಾತ್ರಿ ಹೇಗೆ ಹಗಲಾಗಿ ಪರಿವರ್ತನೆ ಆಗತ್ತೆ, ಅದಕ್ಕೆ ಹೇಳ್ತಾರೆ ಭಕ್ತಿ ಅಂದ್ರೆ ರಾತ್ರಿ, ಜ್ಞಾನ ಅಂದ್ರೆ ಹಗಲು ಅಂತ. ಭಕ್ತಿ ಜ್ಞಾನವಾಗಿ ಪರಿವರ್ತನೆ ಆಗತ್ತೆ. ಅರ್ಥ ಆಗ್ತಿದೆಯಲ್ಲ. ಅದನ್ನ ಅವ್ರೇನೆಲ್ಲ ಬಿಟ್ಬಿಟ್ಟು ಬಂದ್ಬಿಡೋದು ಅಂದ್ರೆ ಅದು ಭಕ್ತಿ ಮಾರ್ಗದಿಂದ ಜ್ಞಾನ ಮಾರ್ಗಕ್ಕೆ ಬಂದ್ಬಿಟ್ರು ಅಂತಲ್ಲ. ಭಕ್ತಿಯೇ ವರ್ಣನೆ ಏನ್ ಮಾಡ್ತಿರ್ತಾರೆ, ಭಕ್ತಿ ಮಾರ್ಗದ ಏನು ಅಂದ್ರೆ ಸಂಪ್ರದಾಯಗಳಿರುತ್ತೆ, ಆ ಸಂಸ್ಕಾರ ಇರುತ್ತೆ, ಅದೆಲ್ಲ ಜ್ಞಾನದ ಸಂಸ್ಕಾರ ಆಗಿ ಜ್ಞಾನ ಮಾರ್ಗದ ಕಡೆ ಪರಿವರ್ತನೆ ಆಗತ್ತೆ. ಅದಕ್ಕೆ ನಾವು ಜ್ಞಾನ ಮಾರ್ಗ ಅಂತ ಹೇಳುವಂಥದ್ದು. ಅಲ್ಲೆಲ್ಲ ನಾವು ದೇಹದಾರಿಗಳಾಗಿ ನಾವು ನಾನು ಯಾರು ಅಂತ ಗೊತ್ತಿಲ್ಲ, ಪರಮಾತ್ಮ ಯಾರು ಅಂತ ಗೊತ್ತಿಲ್ಲ, ಆತ್ಮ ಯಾರು ಅಂತ ಗೊತ್ತಿಲ್ಲ ಅಲ್ವಾ. ಮತ್ತೆ ನಾವು ಪತಿತರು, ನೀವು ಪಾವನ ದೇವತೆಗಳು ಅಂತೇಳಿ ಅವ್ರ ಹತ್ರ ಬೇಡ್ಕೋತಾ ಇದ್ವಿ, ಎಲ್ಲ ಒಂದು ಅದ್ದು ಕೋರಿಕೆಗಳನ್ನ ನಾವು ಇಡ್ತಾ ಇದ್ವಿ ಅವ್ರ ಮುಂದೆ ಅಲ್ವಾ. ಈಗ ನಾವೇನೆಲ್ಲ ಸ್ಥೂಲವಾಗಿ ಅಲ್ಲೆಲ್ಲ ಮಾಡ್ತಿದ್ವಿ, ತೆಂಗಿನಕಾಯಿ ಹೊಡೆಯೋದು, ಹಾರ ಹಾಕೋದು, ಊದ್ಬತ್ತಿ ಕಡ್ಡಿ ಹಚ್ಚೋದು, ಅಭಿಷೇಕ ಮಾಡಿಸೋದು, ಅವೆಲ್ಲ ಏನೆಲ್ಲ ಮಾಡ್ತಾ ಇದ್ವಿ ನಾವು ಸ್ಥೂಲವಾಗಿ. ಈಗ ನಾವೇನ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಸೂಕ್ಷ್ಮವಾಗಿ ಅಂದ್ರೆ ಆತ್ಮಿಕವಾಗಿ ಅವರನ್ನ ನೆನಪು ಮಾಡ್ತಾ ಇದೀವಿ ಅಲ್ವಾ.
ಅಂದ್ರೆ ಅವರನ್ನ ನೆನಪು ಮಾಡೋದು, ಆತ್ಮದ ಜ್ಯೋತಿ ಬೆಳಗಿಸುವಂಥದ್ದಿರ್ಬೋದು, ಆತ್ಮದ ಗುಣಗಳ ಸುಗಂಧವನ್ನ ಹರಡಿಸೋದು ಇರ್ಬೋದು, ಆತ್ಮಿಕ ಗುಲಾಬಿಗಳು ಆಗುವಂತಹದ್ದಿರ್ಬೋದು, ಇವೆಲ್ಲನೂ ಸಹ ಇದು ಆತ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈಗ ನಮಗ್ ಗೊತ್ತಾಗ್ತಿದೆಯಲ್ಲ, ಇದನ್ನೇನೆ ಭಕ್ತಿ ಮಾರ್ಗದ ಕಡೆಯಿಂದ ಜ್ಞಾನ ಮಾರ್ಗದ ಕಡೆಗೆ ಪರಿವರ್ತನೆ ಅಂದ್ರೆ ಇದೇನೆ. ಅಥವಾ ಯಾರು ಜ್ಞಾನ ನೀಟಾಗಿ ಅರ್ಥ ಆಗ್ಬಿಡುತ್ತಲ್ಲ, ಆಗ ಏನಾಗ್ಬಿಡುತ್ತೆ, ಜ್ಞಾನದ ಕಡೆ ಅವ್ರು ಬಂದ್ರು, ಭಕ್ತಿ ಆಗ ಏನಾಗ್ಬಿಡುತ್ತೆ ನೀಟಾಗಿ ಅದು ಏನು ಭಕ್ತಿ ಅಂತಂದಾಗ ಏನದು ಕತ್ತಲು ಅದು ಸಮಾಪ್ತಿ ಆಗ್ಬಿಡುತ್ತೆ. ಅಂದ್ರೆ ಅಂಧಕಾರದ ಕಡೆಯಿಂದ ಪ್ರಕಾಶತೆಯ ಕಡೆ ಬರೋ ರೀತಿ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಅಂದ್ರೆ ಭಕ್ತಿ ಮಾರ್ಗದಲ್ಲಿದ್ದು ಅಂದ್ರೆ ದೇವಸ್ಥಾನಕ್ಕೆ ಹೋಗೋದಕ್ಕೂ, ಜ್ಞಾನ ಮಾರ್ಗದಲ್ಲಿ ಬಂದು ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೂ ಡಿಫ್ರೆನ್ಸ್ ಅನ್ನುವಂಥದ್ದು ಏನು ಅಂತದ್ದು ಅರ್ಥ ಆಯ್ತಲ್ಲ. ಮತ್ತೆ ಯಾರೇ ಆಗಿದ್ರು ಕೂಡ, ಯಾವುದೇ ದೇವಸ್ಥಾನ ಆಗಿದ್ರು ಕೂಡ ಅಲ್ಲಿ ಯಾವ ದೇವಿ ಇದೆ, ಯಾವ ದೇವತೆ ಇದೆ, ಅದು ನಾನೇ ಚೈತನ್ಯ ದೇವಿ ದೇವತೆ ಆಗಿದ್ದೀನಿ. ಹೋದಾಗ ನೀವು ಈ ಒಂದು ಸೇವೆಯನ್ನ ನೀವು ಮಾಡ್ಬೋದು. ಅರ್ಥ ಆಯ್ತಲ್ಲ? ಮನೆಯಲ್ಲೂ ಸಹ ಮಾಡ್ತಿದ್ದಾರೆ ಅವರು ಅಂದಾಗ, ನಾನು ಕುಲದೇವಿ ಆಗಿದ್ದೀನಿ, ಮನೆ ದೇವಿ ಆಗಿದ್ದೀನಿ ನಾನು. ಆಯ್ತಲ್ಲ? ಮತ್ತೆ ಅವ್ರಿಗೂ ಸಹ ನೀವು ಅವ್ರಿಗೆ ಏನ್ ಕೊಡ್ಬೇಕು ಅದು ಕೊಡ್ತಾ, ಜ್ಞಾನದ ಒಂದು ಅವ್ರಿಗೆ ಶಕ್ತಿಗಳನ್ನ ನೀವು ವರದಾನಗಳ ಮೂಲಕ ಕೊಡ್ತಾ ಹೋದಂತೆ, ಆತ್ಮದಲ್ಲಿ ಶಕ್ತಿ ಬರ್ತಾ ಹೋದಂತೆ, ಅವ್ರು ಆಟೋಮೆಟಿಕಲ್ ಏನಾಗುತ್ತೆ, ಅವ್ರಿಗೆ ಅರ್ಥ ಆಗತ್ತೆ ಕೂಡ. ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ದಿರೋ ಕಾರಣ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಅಷ್ಟೇ. ನಾವ್ ಹೇಳಿದ ತಕ್ಷಣ ಯಾಕೆ ಎಲ್ಲರೂ ಒಪ್ಕೊಳ್ಳೋದಿಲ್ಲ ಅವ್ರು ಸಡನ್ಲಿ ಅಂತಂದ್ರೆ, ಅವರಲ್ಲಿ ಆತ್ಮದಲ್ಲಿ ಅಷ್ಟೊಂದು ಶಕ್ತಿ ಇರೋದಿಲ್ಲ, ಒಪ್ಕೊಳ್ಳುವಂತ ಶಕ್ತಿ ಇರೋದಿಲ್ಲ. ಅದರಿಂದ ಆ ತರ ಆಗತ್ತೆ. ನೀವ್ ಆ ರೀತಿ ಅವ್ರಿಗೆ ಏನ್ ಬೇಕೋ ಅದನ್ನ ಶಾಂತಿ, ಪ್ರೀತಿ, ಸಹನೆ, ಆನಂದ, ಸುಖ ಎಲ್ಲವನ್ನ ನೀವು ಆ ರೀತಿ ಅವ್ರಿಗೆ ಕೊಡ್ತಾ ಹೋಗ್ತೀರಾ ಅಂದ್ರೆ, ಅವ್ರಿಗೆ ಏನ್ ಬೇಕೋ ಅದು ಸಿಗ್ತಾ ಹೋಗ್ತಿದೆ ಅಂದ್ರೆ, ಮಂದಿರಗಳಿಗೆ ಏನು ಹೋಗ್ತಾರೆ ಅವರು ಅಲ್ವಾ? ನಿಮ್ಮಿಂದನೇ ಅವ್ರು ಸಿಗ್ತಿದೆ ಅಂತಂದ್ರೆ ಅವ್ರು ಆಟೋಮೆಟಿಕಲಿ ಅವ್ರು ಬಾಬನ ಕಡೆ ಆಕರ್ಷಿತರಾಗ್ತಾರೆ. ಆಮೇಲೆ ಅವರು ಆತ್ಮದ ಕಡೆ ಆತ್ಮದ ಸ್ಮೃತಿ ಮತ್ತೆ ಬಾಬಾರವರ ಸ್ಮೃತಿನೂ ಸಹ ಅವರಿಗೆ ಬಾಬಾ ಹೇಗೋ ಅಚಾನಕ್ ಅಂದ್ರೆ ಕಮಾಲ್ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಬಾಬಾ ಮಾಡ್ತಾರೆ. ಬಟ್ ಇನ್ನೊಂದೇನು ಅಂತಂದ್ರೆ, ಅವ್ರದ್ದು ಇಲ್ಲಿ ಪಾತ್ರ ಇದೆ. ಸತ್ಯತ್ರೇತಾಯುಗದಲ್ಲಿ ಬರುವಂತವರಾಗಿದ್ದಾರೆ ಅವರು ಅಂದ್ರೆ, ಅವ್ರು ಬಂದು ವಾರಸತ್ವವನ್ನ ತಗೊಳ್ತಾರೆ. ಇಲ್ಲ ಅಂದ್ರೆ ಅವರು ಭಕ್ತಾತ್ಮರಾಗಿನೇ ಉಳಿತಾರೆ. ಅರ್ಥ ಆಯ್ತಲ್ಲ? ಭಕ್ತರು ದ್ವಾಪರ ಕಲಿಯುಗದಲ್ಲಿ ಭಕ್ತರಾಗ್ತಾರೆ, ಇಲ್ಲ ಸತ್ಯತ್ರೇತಾಯುಗದಲ್ಲಿ ಬರುವಂತಹ ದೈವಿ ಕುಲದ ಆತ್ಮಗಳಾಗ್ತಾರೆ. ಆಗಿಲ್ಲ ಅಂದ್ರೆ ಭಕ್ತಾತ್ಮರಾಗ್ತಾರೆ, ಅಂದ್ರೆ ಬಂದು ಪಡ್ಕೊಂಡು ಹೋಗ್ತಾರೆ. ಅರ್ಥ ಆಯ್ತಲ್ಲ? ನಿಮ್ಮ ಹತ್ರ ಯಾರ್ಯಾರೆಲ್ಲ ಬರ್ತಾರೆ, ನಿಮ್ಮಿಂದ ಏನು ಅವರು ಶಾಂತಿ, ಪ್ರೀತಿ ಎಲ್ಲ ಅನುಭವ ಮಾಡ್ಕೋತಾರೆ, ಅವರೆಲ್ಲ ಭಕ್ತರೆ. ಅಂದ್ರೆ ಜ್ಞಾನದಲ್ಲಿ ಇರೋದಿಲ್ಲ ಅವರು, ಜ್ಞಾನ ಮಾರ್ಗದಲ್ಲಿ ಬರೋದಿಲ್ಲ ಅವರು. ಅಂದ್ರೆ ನಮ್ಮಿಂದ ಅವ್ರಿಗೆ ಏನಾದ್ರೂ ಶಾಂತಿ ಬೇಕಾಗುತ್ತೆ, ನಮ್ಮ ಮಾತಿಂದ ಒಂದು ಶಾಂತಿ, ನಮ್ಮ ಒಂದು ನಾವೇನಾದ್ರು ಹೇಳೋದ್ರಿಂದ ಅಂದ್ರೆ ನಮ್ಮಿಂದ ಏನೋ ಒಂದು ಅವ್ರಿಗೆ ಅವಶ್ಯಕತೆ ಇರುತ್ತೆ. ಶಾಂತಿ, ಪ್ರೀತಿ, ಸುಖ, ಆನಂದ, ಈ ಗುಣ ಶಕ್ತಿಗಳ ಒಂದು ಅವಶ್ಯಕತೆ ಅವ್ರಿಗೆ ಏನಿರುತ್ತೆ, ಅವ್ರ ಕಾಮನೆಗಳೇನಿರುತ್ತೆ ಅದು ಪೂರ್ಣ ಆಗೋದಿರುತ್ತೆ. ಅದು ಬರ್ತಾರೆ. ಆಯ್ತಲ್ಲ? ನಮ್ಮ ಹತ್ರ ಬರ್ತಾರೆ, ಅದನ್ನ ತಗೊಳ್ತಾರೆ, ಮತ್ತೆ ಹೊರಟೋಗ್ತಾರೆ. ಅದು ಅನುಭವ ಮಾಡ್ಕೋತಾರೆ. ಅವರು ದ್ವಾಪರ ಕಲಿಯುಗದಲ್ಲಿ ಭಕ್ತರಾಗಿರ್ತಾರೆ. ಅರ್ಥ ಆಯ್ತಲ್ಲ? ಇಲ್ಲ ಅಂದ್ರೆ ಅವರು ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದು ಎಲ್ಲ ತಿಳ್ಕೊಂಡು ವಾರಸದಾರರಾಗ್ತಾರೆ, ಸತ್ಯತ್ರೇತಾಯುಗದಲ್ಲಿ ಬರುವಂತವರಾಗ್ತಾರೆ. ಅರ್ಥ ಆಯ್ತಲ್ಲ? ಅಂದ್ರೆ ಇಲ್ಲಿ ಸತ್ಯತ್ರೇತಾಯುಗದಲ್ಲಿ ಬರುವಂತವ್ರು ಜ್ಞಾನವನ್ನ ಒಪ್ಕೋತಾರೆ, ಆ ರೀತಿ ನಡ್ಕೋತಾರೆ, ಶ್ರೀಮತದಂತೆ ನಂಬರ್ ವಾರಾಗಿ ನಡ್ಕೋತಾರೆ, ಸತ್ಯತ್ರೇತಾಯುಗದಲ್ಲಿ ಬರ್ತಾರೆ. ನಡೆದಿಲ್ಲ ಅಂತಂದಾಗ ಅವರು ಭಕ್ತರಾಗೇನೆ ಇರ್ತಾರೆ. ಭಕ್ತ ಪಾತ್ರನೂ ಇದೆ ಅಲ್ಲ, ಭಕ್ತರ ಪಾತ್ರ. ಜ್ಞಾನದ ಮಾರ್ಗನೂ ಇದೆ, ಭಕ್ತಿ ಮಾರ್ಗನೂ ಇದೆ. ದ್ವಾಪರ ಕಲಿಯುಗದಲ್ಲಿ ಯಾರು ಬರ್ಬೇಕೋ ಅವ್ರು ಬಂದೇ ಬರ್ತಾರೆ, ಸತ್ಯತ್ರೇತಾಯುಗದಲ್ಲಿ ಯಾರು ಬರ್ಬೇಕೋ ಅವ್ರು ಬಂದೇ ಬರ್ತಾರೆ. ಅವರು ಎಲ್ಲ ಬರ್ಲೇಬೇಕು, ನಾವು ನೋಡಿದವರೆಲ್ಲ ಬರ್ಲೇಬೇಕು ಅಂತ ನಾವು ಹೇಳಂಗಿಲ್ಲ, ನಮ್ಗೆ ಅಧಿಕಾರನೂ ಇಲ್ಲ. ಯಾಕೆ ಹೇಳಿ, ಅವ್ರು ದ್ವಾಪರ ಕಲಿಯುಗದವ್ರು ಬರೋರು, ದ್ವಾಪರದಲ್ಲಿ ಕಲಿಯುಗದಲ್ಲಿ ಬರೋರು ಆತ್ಮಗಳನ್ನ ನೀವು ಬಂದ್ಬಿಟ್ಟು ಇಲ್ಲಿ ಸತ್ಯುಗದಲ್ಲಿ ಬರ್ಬೇಕು, ನೀವು ಬನ್ನಿ ಅಂತ ಫೋರ್ಸ್ ಮಾಡಿದ್ರೆ ಅವ್ರು ಬರ್ತಾರ? ಅವ್ರ ಪಾತ್ರ ಇರೋದೇ ದ್ವಾಪರ ಕಲಿಯುಗದಲ್ಲಿ, ಸತ್ಯತ್ರೇತಾಯುಗದಲ್ಲಿ ಬರೋದು ಇಲ್ವೇ ಇಲ್ಲ. ಮತ್ತೆ ನೀವೆಷ್ಟು ಫೋರ್ಸ್ ಮಾಡಿದ್ರು ಅವ್ರು ಹೇಗ್ ಬರ್ತಾರೆ ಅಲ್ವಾ? ಬ್ರಹ್ಮ ಬಾಬಾನೇ ಅವ್ರ ಮಗ ಅಂದ್ರೆ ಅವ್ರ ಲೌಕಿಕ ಮಗನನ್ನ ಎಷ್ಟು ಅವರು ಇದ್ ಮಾಡಿದ್ರು ಅಲ್ಲ, ಚೇಂಜ್ ಮಾಡಕ್ ಆಯ್ತಾ? ಇಲ್ಲ ಅಲ್ಲ. ಆ ರೀತಿ ಅವರು ನೋಡಿ, ಅಂದ್ರೆ ಆ ರೀತಿ ಇರುತ್ತೆ. ಮತ್ತೆ ನಾವೆಲ್ಲನೂ ಸಹ ಮತ್ತೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಆದ್ರಿಂದ ಅವ್ರ ಪಾತ್ರ ಇದ್ರೆ ಬಂದೇ ಬರ್ತಾರೆ, ಇಲ್ಲ ಅಂತಂದ್ರೆ ಅವರು ಬರೋದಿಲ್ಲ. ಬಟ್ ನಾವ್ ಏನ್ ಮಾಡ್ಬೇಕಾಗತ್ತೆ, ಶುಭ ಭಾವನೆ ಸದಾ ಕೊಡುವಂತವ್ರು. ಅವ್ರು ಯಾರೇ ಇರ್ಲಿ, ಬ್ರಾಹ್ಮಣ ಆತ್ಮರು ಸತ್ಯತ್ರೇತಾಯುಗದಲ್ಲಿ ಬರುವಂತವ್ರು ಅಂದ್ರೆ ನಾವು ಅವರಿಗೆ ಸಹಯೋಗವನ್ನ ಕೊಡಬೇಕು. ಸಹಯೋಗದ ಮೂಲಕ ಶಕ್ತಿ ಗುಣಗಳನ್ನ ಕೊಡುವಂತಹದ್ದು. ಆಯ್ತಲ್ಲ? ದ್ವಾಪರ ಕಲಿಯುಗದಲ್ಲಿ ಬರುವವರಿಗೆ ನಾವು ದಾನ ಮಾಡುವಂತಹದ್ದು, ಸೇವೆ ಮಾಡುವಂತಹದ್ದು. ದಾನ ಅನ್ನೋದಕ್ಕಿಂತ ಸೇವೆ ಅಂತ ನಾವು ಹೇಳ್ಬೋದು. ಅರ್ಥ ಆಯ್ತಲ್ಲ? ದ್ವಾಪರ ಕಲಿಯುಗದಲ್ಲಿ ಬರೋರಿಗೆ ಈ ವರದಾನಗಳ ಮೂಲಕ,
ಆಶೀರ್ವಾದಗಳ ಮೂಲಕ, ಶುಭ ಭಾವನೆ, ಶುಭ ಕಾಮನೆ ಮೂಲಕ ನಾವೇನ್ ಮಾಡ್ಬೇಕು, ಕಲ್ಯಾಣ ಭಾವನೆಯಿಂದ ನಾವು ಅವ್ರಿಗೆ ಏನ್ ಮಾಡ್ಬೇಕಾಗತ್ತೆ, ದಯಾಹೃದಯದಿಂದ, ಕ್ಷಮಾಗುಣದಿಂದ, ಕ್ಷಮಾದಾನ, ಮತ್ತೆ ಅಂದ್ರೆ ಕ್ಷಮೆ ಒಂದು ಗುಣ ಇರಬೇಕು, ಕ್ಷಮಾದಾನ ಸಾರಿ ಕ್ಷಮೆಯ ಒಂದು ಗುಣ ಇರಬೇಕು, ದಯೆಯ ಒಂದು ಗುಣ ಇರಬೇಕು. ಆಯ್ತಲ್ಲ, ದಯಾ ಹೃದಯದವರಾಗಿ, ಕ್ಷಮಾಸಾಗರನ ಸಂತಾನರಾಗಿ, ಕ್ಷಮಾ ಸ್ವರೂಪರಾಗಿ, ಆಯ್ತಾ, ಶುಭ ಭಾವನೆಯಿಂದ ಏನ್ ಮಾಡ್ಬೇಕಾಗತ್ತೆ, ದಾತರಾಗಿ, ವರದಾತರಾಗಿ, ಕೊಡುವಂತಹ ದೇವಿ ದೇವತೆಗಳಾಗಿ, ಚೈತನ್ಯ ದೇವಿ ದೇವತೆಗಳಾಗಿ ನಾವು ಯಾರಿಗೆ ಕೊಡುವಂತಹದ್ದು, ಭಕ್ತರಿಗೆ. ಅರ್ಥ ಆಯ್ತಲ್ಲ, ಅದು ಸೇವೆ ಆಗಿರತ್ತೆ. ಎಲ್ಲ ಆತ್ಮಗಳು ಕೊಡುವಂತಹದ್ದು, ಅಂದ್ರೆ ದಾನ ಮಾಡುವಂಥದ್ದು, ಎಲ್ಲರಿಗೂ ದಾನ ಮಾಡಿ, ಗುಣದಾನ ಮಾಡಿ, ಶಕ್ತಿಗಳ ದಾನ ಮಾಡಿ ಅಂತೆಲ್ಲ ಹೇಳ್ತಿರ್ತಾರಲ್ಲ, ದಾನ ಅಂತಾದ್ರೂ ಹೇಳ್ಬೋದು, ನೀವು ಸೇವೆ ಅಂತಾದ್ರೂ ಹೇಳ್ಬೋದು. ಬಟ್ ಯಾರು ಸತ್ಯ ತ್ರೇತಾಯುಗದಲ್ಲಿ ಬರ್ತಾರೆ, ಆತ್ಮಗಳಿಗೆ ಸಹಯೋಗ ಕೊಡುವಂತಹದ್ದು, ಸಹಯೋಗವನ್ನ ಕೊಡಿ, ಅವರಿಗೆ ಶಕ್ತಿಯನ್ನ ಕೊಟ್ಟು, ಶುಭ ಭಾವನೆಯಿಂದ ನನ್ನ ಸಹೋದರ ಆತ್ಮ ಅವರು ಬಲಹೀನ ಇರೋದ್ರಿಂದ ಶಕ್ತಿಯನ್ನು ಕೊಟ್ಟು ಅವರನ್ನ ಮೇಲೆ ಎತ್ತಿ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಅಂತವರಿಗೆ ಸಹಯೋಗ ಕೊಡುವಂಥದ್ದು ಅಲ್ವಾ. ನಮ್ಮೂರು ಅಂತಂದಾಗ ನಾವು ಎಲ್ಪ್ ಅಂತ ನಾವು ಮಾಡ್ತೀವಿ ಅಲ್ವಾ, ಎಲ್ಪು ಅಂತ ಹೇಳಿ ನಾವು ಮಾಡ್ತೀವಿ ನಮಗೆ ಗೊತ್ತಿರೋರಿಗೆ. ಬಟ್ ಏನು ನಮ್ಗೆ ಯಾರು ಗೊತ್ತೇ ಇಲ್ಲ ಅಂತಂದಾಗ ಏನ್ ಮಾಡ್ತೀರಿ, ದಾನ ಮಾಡ್ತೀವಿ ಅಲ್ವಾ. ದಾನಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಮ್ಮೂರು ಅಂತ ಕೊಡೋದಕ್ಕೂ ಮತ್ತೆ ದಾನ ಅಂತ ಕೊಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ. ಅಂದ್ರೆ ಇಲ್ಲಿ ಬ್ರಾಹ್ಮಣ ಆತ್ಮಗಳೇ ಸತ್ಯತ್ರೇತಾಯುಗದಲ್ಲಿ ಬರುವಂತವ್ರು, ಅಂತವರಿಗೆ ಸಹಯೋಗ, ಇಂಥವರಿಗೆ ದಾನ. ಅರ್ಥ ಆಯ್ತಲ್ಲ, ಅವ್ರು ಜ್ಞಾನ ಕೇಳೋದಿಲ್ಲ, ಬಂದ್ರು ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ, ಆದ್ರೆ ಬಾಬಾರವರ ಮೂಲಕ ತಗೊಳ್ಳುವಂತದ್ದು ಇರೋದಿಲ್ಲ. ಅರ್ಥ ಆಯ್ತಲ್ಲ, ಆದ್ರೆ ಅವರು ಬಾಬಾರವರನ್ನ ನೀಟಾಗಿ ಅವ್ರ ಶ್ರೀಮತದಂತೆ ಫಾಲೋ ಮಾಡ್ತಾ ಇರೋದಿಲ್ಲ. ಬಾಬಾರವರ ಅವರ ಒಂದು ಶ್ರೀಮತವನ್ನ ಬಂದ್ರು ಸಹ ಅಷ್ಟೊಂದು ಅವರು ಪುರುಷಾರ್ಥದಲ್ಲಿ ತೀವ್ರವಾಗಿ ಇರೋದಿಲ್ಲ. ಆದ್ರಿಂದ ಅವ್ರಿಗೆ ಅವ್ರು ಏನ್ ಮಾಡ್ತಾರೆ, ಅಷ್ಟೊಂದು ಇದು ಇಲ್ಲದೆ ಇರೋ ಕಾರಣ ಅವರು ಜ್ಞಾನದಲ್ಲಿ ಆ ಕೇಳಿದ್ರು ಕೂಡ ಅವರು ಭಕ್ತರಾಗಿ ಅವ್ರು ಬರ್ತಾರೆ. ಅಂದ್ರೆ ಕೆಲವರು ಸತ್ಯತ್ರೇತಾಯುಗದಲ್ಲಿ ಸತ್ಯಯುಗದಲ್ಲಿ ಬಂದಿಲ್ಲ ಅಂದ್ರೆ ತ್ರೇತಾಯುಗದಲ್ಲಿ ಪ್ರಜೆಗಳಾಗಿನೋ ಯಾವುದೋ ಒಂದು ಜನ್ಮವನ್ನ ಲಾಸ್ಟ್ ಅಲ್ಲಾದ್ರೂ ತಗೊಂಡು ಆಮೇಲೆ ದ್ವಾಪರ ಕಲಿಯುಗದಿಂದ ಭಕ್ತರು ಕೂಡ ಆಗ್ತಾರೆ. ಬಾಬಾ ಇದನ್ನ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ. ಎಲ್ಲದಕ್ಕೂ ಸಹ ಒಂದು ರೀಸನ್ ಅನ್ನುವಂತಹದ್ದು ಇರುತ್ತೆ. ಅದರಿಂದ ನಾವೇನ್ ಮಾಡ್ಬೇಕಾಗತ್ತೆ, ಪ್ರತಿಯೊಬ್ಬರ ಮೇಲೂ ಶುಭ ಭಾವನೆ, ಶುಭ ಕಾಮನೆ, ಕಲ್ಯಾಣ ಭಾವನೆ ಇರಬೇಕು. ಮತ್ತೆ ಸದಾ ಕೊಡುವಂತವರಾಗಿರ್ಬೇಕು, ಸದಾ ದಾತರು ಆಗಿರ್ಬೇಕಾಗತ್ತೆ. ಎಲ್ಲಾ ವಿಶ್ವದಾತ್ಮಗಳಿಗೆ, ಭಕ್ತಾತ್ಮರಿಗೆ, ಎಲ್ಲ ಆತ್ಮಗಳಿಗೆ ನಾವು ದಾತರಾಗಿ ಕೊಡ್ಬೇಕಾಗತ್ತೆ. ನಾವು ಅಖಂಡ ಮಹಾದಾನಿಗಳಾಗಿ ಅಂತ ಹೇಳ್ತಾರೆ ಬಾಬಾ. ಅರ್ಥ ಆಯ್ತಲ್ಲ. ಮತ್ತೆ ನಮ್ಮ ಒಂದು ಬ್ರಾಹ್ಮಣ ಆತ್ಮರು ಯಾರಾದ್ರೂ ಇರ್ತಾರೆ, ಅವರಲ್ಲಿ ಯಾವುದೋ ಒಂದು ಶಕ್ತಿ ಕೊರತೆ ಇರುತ್ತೆ, ಯಾವುದೋ ಒಂದು ಇದ್ರಲ್ಲಿ ಬಲಹೀನ ಆಗಿರುತ್ತೆ, ಅಂತವರಿಗೆ ಬಾಬಾರವರ ಅಂದ್ರೆ ಸಹಯೋಗದ ಒಂದು ಶಕ್ತಿಯನ್ನು ಅವರಿಗೆ ಕೊಡುವಂಥದ್ದು, ಸಹಯೋಗ ಕೊಡುವಂಥದ್ದು ಅವ್ರಿಗೆ. ಇವರು ತುಂಬಾ ಶಕ್ತಿಶಾಲಿ ಆಗಿದ್ದಾರೆ, ಇವರು ತುಂಬಾ ಪವಿತ್ರವಾಗಿದ್ದಾರೆ, ತಂದೆಯ ಒಂದು ಜ್ಞಾನ ಅಂದ್ರೆ ಯೋಗ ತೀವ್ರ ಪುರುಷ ಅಂದ್ರೆ ಜ್ಞಾನ ಯೋಗದ ಮೂಲಕ ತುಂಬಾ ತೀವ್ರ ಪುರುಷಾರ್ಥಿಯಾಗಿ ಮುಂದೆ ಹೋಗ್ತಿದ್ದಾರೆ. ಈ ರೀತಿ ನಾವು ಶುಭ ಭಾವನೆಗಳನ್ನ ಇಟ್ಟು ಇವರು ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದಾರೆ, ಈ ರೀತಿ ನಾವು ಮಾಡ್ತಾ ಹೋಗ್ಬೋದು ಕೂಡ. ಅರ್ಥ ಆಯ್ತಲ್ಲ. ಮತ್ತೆ ಬೇರೆ ಆತ್ಮಗಳಿಗೆ ಏನ್ ಕೊಡ್ಬೇಕು, ಅವರಿಗೆ ಶಾಂತಿ ಬೇಕು, ಪ್ರೀತಿ ಬೇಕು, ಅವೆಲ್ಲನೂ ಸಹ ಬಾಬಾರವ್ರು ನನಗೆ ಕೊಡ್ತಿದ್ದಾರೆ, ನನ್ನಿಂದ ಅವ್ರಿಗೂ ಹೋಗ್ತಿದೆ. ಇವ್ರಿಗೂ ಸಹ ಬ್ರಾಹ್ಮಣ ಆತ್ಮಗಳಿಗೆ ಬಾಬಾ ಇವರಿಗೆ ಬಾಬಾರವರ ಶ್ರೀಮತದಂತೆ ಇವ್ರು ನಡೆಯುವಷ್ಟು ಶಕ್ತಿ ಅವರಲ್ಲಿ ಇದೆ, ಅವ್ರು ನಡೀತಿದ್ದಾರೆ, ಅವ್ರು ತುಂಬಾ ಶಕ್ತಿಶಾಲಿ ಆಗಿದ್ದಾರೆ. ಆಯ್ತಲ್ಲ. ಬಾಬಾರವರ ಶ್ರೀಮತದಂತೆ ನಡೆಯುವಂತ ಶಕ್ತಿ ಅವರಲ್ಲಿದೆ, ಶಕ್ತಿಶಾಲಿ ಆಗಿದ್ದಾರೆ, ಪವಿತ್ರ ಆಗಿದ್ದಾರೆ, ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಆಗಿದ್ದಾರೆ, ಸೇವೆ ಅಂದ್ರೆ ಸೇವಾದಾರಿ ನಿಮಿತ್ತ ಸೇವಾದಾರಿ ಆಗಿದ್ದಾರೆ, ಜ್ಞಾನ ಯೋಗ ಧಾರಣೆ ಸೇವೆಯಲ್ಲಿ ನಂಬರ್ 1 ಆಗಿದ್ದಾರೆ, ಮುಂದೆ ಹೋಗ್ತಿದ್ದಾರೆ. ಈ ಒಂದು ಸಂಕಲ್ಪಗಳನ್ನ ನಾವು ಬ್ರಾಹ್ಮಣಾತ್ಮರಿಗೆ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಲ್ಲ. ಅಚ್ಚ. ಓಂ ಶಾಂತಿ.